सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः। देवाय तस्मै नमः। ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಹೋದ ಕ್ಲಾಸ್ನಲ್ಲಿ 6 ಶ್ಲೋಕಗಳನ್ನು ನೋಡಿದ್ವಿ. ಇವತ್ತು 7ನೇ ಶ್ಲೋಕದಿಂದ ವಿಚಾರ ಮಾಡೋಣ. ಅಥ ಸಪ್ತಮೋऽಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. श्रीभगवानुवाच अपरेयमितस्त्वन्यां प्रकृतिं विद्धि मे परां जीवभूतां महाबाहो ययेदं धार्यते जगत् एतद्यूनीनि भूतानि सर्वाणीत्युपधारय अहं कृत्स्नस्य जगतः प्रभवप्रलयस्तथा मत्तः परतरं नान्यत् किञ्चिदस्ति धनञ्जय मयि सर्वमिदं प्रोतं सूत्रे मणिगणा इव. ಹೇ ಧನಂಜಯ, ನನಗಿಂತ ಶ್ರೇಷ್ಠವಾದ ಇನ್ನೊಂದು ವಸ್ತು ಯಾವುದೂ ಇಲ್ಲ. ಒಂದು ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಇವೆಲ್ಲವೂ ನನ್ನ ಆಧಾರದಲ್ಲಿರುವವು. ಈ ಅಧ್ಯಾಯದಲ್ಲಿ ಭಗವಂತ ಪರ ಮತ್ತು ಅಪರ ವಿದ್ಯೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ. ಪರ ಅಂದರೆ ನನ್ನಲ್ಲಿರುವ ಚೈತನ್ಯ ಶಕ್ತಿ. ಅಪರ ಅಂದರೆ ಆ ಚೈತನ್ಯ ಶಕ್ತಿಯನ್ನು ಬಿಟ್ಟು ಏನೇನಿದೆಯೋ ಅದೆಲ್ಲವೂ ಅಪರ. ಆ ಜಡ ಮತ್ತು ಚೈತನ್ಯ ಇದೆರಡೇ ಇರೋದು. ಇಡೀ ಪ್ರಪಂಚದಲ್ಲಿ ಎಲ್ಲವೂ ಆಗಿರುವಂಥದ್ದು ಈ ಜಡ ಮತ್ತು ಚೈತನ್ಯದಿಂದಲೇ. ನಾನು ಈಗ ಧ್ಯಾನ ಯೋಗವನ್ನು ನೋಡಿದ ಮೇಲೆ ನಾನು ಇದುವರೆಗೂ ಏನು ಮಾಡ್ತಾ ಇದ್ದೆ, ನನ್ನ ಅಪರ ಪ್ರಕೃತಿಯ ಜೊತೆಗೆ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದೆ, ಗುರ್ತಿಸ್ಕೊಳ್ತಾ ಇದ್ದೆ. ಇಷ್ಟು ದಿನ ನಮಗೆಲ್ಲ ಗೊತ್ತಿದೆಯೇನೋ, ಯಾರು ನೀನು ಅಂತ ಹೇಳಿದ್ರೆ, ನಾನು ಅಂತ ಹೇಳ್ಕೊಳ್ವಾಗ ಶರೀರ ಮನಸ್ಸು ಬುದ್ಧಿಯನ್ನು ಸೇರಿಕೊಂಡಿರುವಂತಹ ಶರೀರ, ನಾನು ಶಾಂತಲ ಅಂತ ಹೇಳ್ತಾ ಇದ್ದೆ. ಈಗ ಈ ಅಧ್ಯಾಯದಲ್ಲಿ ಭಗವಂತ ಪರ ಮತ್ತು ಅಪರ ಪ್ರಕೃತಿಯನ್ನು ಹೇಳಿದ ಮೇಲೆ ನಾನು ಯಾರು ಅಂತ ಹೇಳುವಾಗ ನಾನು ನನ್ನಲ್ಲಿರುವ ಚೈತನ್ಯ ಶಕ್ತಿ ಅಂತ ಗುರುತಿಸ್ಕೊಳ್ಳೋದು ಗೊತ್ತಾಗಿದೆ. ನನಗೆ ಗೊತ್ತಾಗಿದೆ ಅಷ್ಟೇ, ಗುರುತಿಸ್ಕೊಳ್ತಾ ಇಲ್ಲ ಇನ್ನು. ನಾನು ಗುರುತಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ನನ್ನಲ್ಲಿರುವ ಚೈತನ್ಯ ಶಕ್ತಿ, ಈಗ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಶರೀರ ಮನಸ್ಸು ಬುದ್ಧಿ ಏನಿದೆ ಅದು ಗುರುದೇವ್ ಹೇಳೋ ಪ್ರಕಾರ ಲೋಯರ್ ಪ್ರಕೃತಿ ಅಂತ. ಅಂದರೆ ಲೋಯರ್ ಪ್ರಕೃತಿ ಅಂತ ಅಂದರೆ ಅದು ಸ್ಥೂಲ.
ಈ ಸೂಕ್ಷ್ಮ ಪ್ರಕೃತಿ ಏನಿದೆಯಲ್ಲ, ಚೈತನ್ಯ ಶಕ್ತಿ, ನಾನು ಅದಕ್ಕೆ ನನ್ನನ್ನು ಐಡೆಂಟಿಫೈ ಮಾಡ್ಕೊಳ್ಬೇಕು, ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು. ಅಷ್ಟೇ ಧ್ಯಾನದಲ್ಲಿ ಮಾಡುವಂಥದ್ದು. ಶರೀರ ಮನಸ್ಸು ಬುದ್ಧಿಯನ್ನು ಬಿಟ್ಟು ಈ ಮೇಲಿನ ಪ್ರಕೃತಿ ಏನಿದೆ, ಈ ಚೈತನ್ಯದೊಡನೆ ನನ್ನನ್ನು ಗುರುತಿಸ್ಕೊಳ್ಬೇಕು ಅಷ್ಟೇ. ಪರ ಮತ್ತು ಅಪರ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಏನನ್ನಾದರೂ ತಗೊಳ್ಳಿ, ಯಾವ ಜೀವಿಯನ್ನಾದರೂ ತಗೊಳ್ಳಿ, ಜಡ ಮತ್ತು ಚೈತನ್ಯ ಎರಡೂ ಸೇರಿನೇ ಜೀವಿಯಾಗಿರೋದು. ಈ ಜಡ ಅಂದರೆ ಶರೀರ ಮನಸ್ಸು ಬುದ್ಧಿಯನ್ನು ಯಾಕೆ ಜಡ ಅಂತ ಹೇಳ್ತೀವಿ ಅಂದರೆ, ಈ ಚೈತನ್ಯ ಶಕ್ತಿ ಇಲ್ಲದೆ ಇದ್ದರೆ ಅದಕ್ಕೇನು ಕೆಲಸ ಮಾಡೋಕ್ಕಾಗದೇ ಇಲ್ಲ. ಹೌದಾ? ಅದೇ ಬರೀ ಚೈತನ್ಯ ಶಕ್ತಿ ಇದ್ದರೆ ಅದು ಏನನ್ನೂ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ಏನಾದರೂ ಮಾಡಬೇಕಾದ್ರೆ ಅದಕ್ಕೊಂದು ವ್ಯಕ್ತ ಆಗಲಿಕ್ಕೆ ಏನಾದರೂ ಒಂದು ರೂಪ ಬೇಕಲ್ಲ, ಅಲ್ವಾ? ಜಡ ಚೈತನ್ಯ ಬೇರೆ ಬೇರೆ ಆಗಿದ್ದರೆ ಜಡಕ್ಕೂ ಏನು ಕೆಲಸ ಮಾಡೋಕ್ಕಾಗಲ್ಲ, ಚೈತನ್ಯಕ್ಕೂ ಏನು ಕೆಲಸ ಮಾಡೋಕ್ಕಾಗಲ್ಲ. ಜಡ ಮತ್ತು ಚೈತನ್ಯ ಒಟ್ಟಾದಾಗ ಮಾತ್ರ ಅದು ಕೆಲಸ, ಏನಾದರೂ ಕರ್ಮ ಅನ್ನುವಂಥದ್ದು ಮಾಡಲಿಕ್ಕೆ ಸಾಧ್ಯ ಆಗೋದು. ಸಣ್ಣ ಜೀವಿಯಿಂದ ಹಿಡಿದು ಆನೆಯವರೆಗೂ ಅಥವಾ ಅದಕ್ಕಿಂತ ದೊಡ್ಡ ಪ್ರಾಣಿ ಯಾವುದಿದೆಯೋ ಅದನ್ನು ತಗೊಂಡ್ರೂ ಕೂಡ ಅಲ್ಲಿ ಏನಾಗ್ತಾ ಇದೆ, ಜಡ ಮತ್ತು ಚೈತನ್ಯ ಎರಡೂ ಸೇರಿ ಜೀವಿ ಆಗ್ತಾ ಇರೋದು. ಅದೆರಡನ್ನು ಬಿಟ್ಟರೆ ಬೇರೆ ಏನೂ ಆಗ್ತಾನೇ ಇಲ್ಲ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಪರ ಮತ್ತು ಅಪರ ಪ್ರಕೃತಿ ಎರಡೂ ನಾನೇ, ಬೇರೆ ಬೇರೆ ಆಗಲೇ ಇಲ್ಲ. ಯಾಕೆ? ಚೈತನ್ಯ ಶಕ್ತಿ ಇದ್ದರೆ ಮಾತ್ರ ಶರೀರ ಮನಸ್ಸು ಬುದ್ಧಿ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಅದು ಚೈತನ್ಯದ ಸ್ವರೂಪವೇ, ಭಗವಂತನ ಸ್ವರೂಪವೇ. ಉದಾಹರಣೆ ಕೊಡೋದಾದರೆ ಯಾವಾಗಲೂ ಕೊಡೋದು ಸಮುದ್ರದ್ದು. ಸಮುದ್ರದಲ್ಲಿ ಅಲೆಗಳು ಏರ್ತಾ ಇದೆ ಇಳಿತಾ ಇದೆ, ಏರ್ತಾ ಇದೆ ಇಳಿತಾ ಇದೆ. ಪ್ರತಿಯೊಂದು ಅಲೆನೂ ನಾನು ಬೇರೆ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿದ್ರೆ ಸಮುದ್ರ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ಬೇರೆ ಅಂದ್ಕೊಳ್ತೀಯ ಅಂದ್ಕೊಂಡಂತ ಅಷ್ಟೇ. ಹಾಗೆ ಆ ಅಲೆ ಬೇರೆ ಸಮುದ್ರ ಬೇರೆ ಹೇಗಾಗಲೇ ಇಲ್ವೋ ಹಾಗೆ ಈ ಚೈತನ್ಯ ಬೇರೆ, ಈ ಪರ ಬೇರೆ ಅಪರ ಬೇರೆ ಪ್ರಕೃತಿ ಆಗಲೇ ಇಲ್ಲ, ಅದು ವ್ಯಕ್ತ ಆಗಿದೆ. ಅದನ್ನೇ ಇಲ್ಲಿ ಭಗವಂತ ಹೇಳಿದ್ದಾನೆ ಹಿಂದಿನ ಶ್ಲೋಕದಲ್ಲಿ. ಏನಂತ? ಈ ನನ್ನ ಪರಾಪರ ಪ್ರಕೃತಿಯಿಂದಲೇ ಎಲ್ಲ ಜೀವಿಗಳ ಉತ್ಪತ್ತಿಯಾಗುವುದು, ಸಮಸ್ತ ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯಗಳಿಗೆ ನಾನೇ ಕಾರಣ, ಬೇರೆ ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಿದ್ರೆಯಲ್ಲಿ ನಮಗೆ ಯಾವ ವಿಚಾರವೂ ಇಲ್ಲ. ಶರೀರ ಎಲ್ಲಿದೆ, ಮನಸ್ಸೆಲ್ಲಿದೆ, ಬುದ್ಧಿ ಎಲ್ಲಿದೆ, ಯಾವುದು ಗೊತ್ತಿಲ್ಲ. ಅದೇ ಎದ್ದಾಗ ಇದು ನನ್ನ ಗಂಡ, ಇದು ನನ್ನ ಮಕ್ಕಳು, ನನ್ನ ಮನಸ್ಸಿಗೆ ಬೇಜಾರಾಯಿತು, ಶುರುವಾಯಿತು ಎಲ್ಲ ಕುಣಿಲಿಕ್ಕೆ, ಅಲ್ವಾ? ಆ ಜಗತ್ತು ಏನಿದೆ, ಆ ಚೈತನ್ಯ ಶಕ್ತಿಯಿಂದನೇ ಈ ಪ್ರಳಯ, ಈ ವಿಚಾರಗಳೆಲ್ಲವೂ ಬರ್ತಾ ಇರೋದು. ಆ ಚೈತನ್ಯ ಶಕ್ತಿಯಿಂದ ಇಲ್ಲಿ ನೋಡಿ ಹೇಳಿರೋದು ಏನವನು, ನನ್ನ ಪರಾಪರ ಪ್ರಕೃತಿಯಿಂದಲೇ ಎಲ್ಲ ಜೀವಿಗಳ ಉತ್ಪತ್ತಿಯಾಗುವುದು, ಸಮಸ್ತ ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯಗಳಿಗೆ ನಾನೇ ಕಾರಣ. ಆ ಚೈತನ್ಯ ಶಕ್ತಿಯ ಇದೆಲ್ಲವನ್ನು ಕುಣಿಸ್ತಾ ಇರೋದು. ಏನನ್ನ? ಶರೀರ ಮನಸ್ಸು ಬುದ್ಧಿಯನ್ನು ಕುಣಿಸ್ತಾ ಇರೋದು ಆ ಚೈತನ್ಯ ಶಕ್ತಿಯೇ. 7ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ? ಹೇ ಧನಂಜಯ, ನನಗಿಂತ ಶ್ರೇಷ್ಠವಾದ ಇನ್ನೊಂದು ವಸ್ತು ಯಾವುದೂ ಇಲ್ಲ. ಒಂದು ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಇವೆಲ್ಲವೂ ನನ್ನ ಆಧಾರದಲ್ಲಿರುವುದು. ಸೂತ್ರೇ ಮಣಿಗಣ ಇವ. ಎಷ್ಟು ಸುಂದರವಾಗಿದೆ ನೋಡಿ ಆ ವಾಕ್ಯ. ಸೂತ್ರೇ ಮಣಿಗಣ ಇವ. ಈಗ ನೋಡಿ, ನಮ್ಮಲ್ಲೇ ತಗೊಂಡ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ವಿ, ಬೆಳೆದ ಮೇಲೆ ಹೇಗಾದ್ವಿ, ಇವಾಗ ಹೇಗಿದ್ದೀವಿ ಅನ್ನೋದು ವಿಚಾರಗಳು ಬೇಕಾದಷ್ಟಿದೆ. ಆ ವಿಚಾರಗಳನ್ನೆಲ್ಲ ಅದೇ ರೀತಿಯಲ್ಲಿ ಪೋಣಿಸಿ ನಮಗೆ ತೋರಿಸ್ತಾ ಇರೋದು ಯಾವುದು? ಅದೇ ರೀತಿಯಲ್ಲಿ ಪೋಣಿಸಿರುವಂತಹ ದಾರ ಯಾವುದದು? ಚೈತನ್ಯ ಶಕ್ತಿ ಅಲ್ವಾ? ಕಾನ್ಷಿಯಸ್ನೆಸ್. ಹುಟ್ಟಿದಾಗಿನಿಂದಲೂ ಇದುವರೆಗೂ ಇರೋದು ಅದೇ ಚೈತನ್ಯ ಶಕ್ತಿ. ಅದು ಈ ಎಲ್ಲ ವಿಚಾರಗಳನ್ನು, ಈ ಎಲ್ಲ ಬುದ್ಧಿಯ ವಿಚಾರಗಳನ್ನು, ಮನಸ್ಸಿನ ಭಾವನೆಗಳನ್ನು ಅಲ್ಲಿ ಪೋಣಿಸಿದೆ ಚಂದದಲ್ಲಿ. ಒಂದು ಕ್ಷಣ ಯೋಚಿಸೋಣ. ನಾವು ಮಲ್ಕೊಂಡಾಗ ಮತ್ತೆ ಎದ್ದಾಗ ಆ ವಿಚಾರಗಳು ಏನಾದರೂ ನಮಗೆ ಅದೇ ಸಿಗಲಿಲ್ಲ ಅಂದರೆ ನಾವು ಏನಾಗಿರ್ತಾ ಇದ್ವಿ? ಮರ್ತೋಗ್ಬಿಡ್ತಿತ್ತು ಅಂದ್ಕೊಳ್ಳಿ.
ನಾನು ಶಾಂತಲ್ಲ ಅನ್ನೋದು ಮರ್ತು ಹೋಗ್ಬಿಡ್ತಿತ್ತು ಅಂದ್ಕೊಳ್ಳಿ ಮಲ್ಕೊಂಡೆದ್ದ ತಕ್ಷಣ. ಆ ಹಿಂದಿನ ವಿಚಾರಗಳೆಲ್ಲ ಇರ್ತಾನೇ ಇರಲಿಲ್ಲ. ಅದನ್ನು ಅಷ್ಟು ಸುಂದರವಾಗಿ ಪೋಣಿಸಿ ನನಗೆ ಕೊಡ್ತಾ ಇರೋದು ಯಾರು? ಆ ಚೈತನ್ಯ ಶಕ್ತಿ, ಭಗವಂತ ಅದನ್ನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಗುರುದೇವ್ ತುಂಬ ಸುಂದರವಾಗಿ ಹೇಳ್ತಾರೆ, ಯಾರು ಡಾಕ್ಟರಾಗಿ ಮಲ್ಕೊಂಡಿರ್ತಾನೋ ಅವನು ಎದ್ದಾಗ ಇಂಜಿನಿಯರ್ ಆಗಿಬಿಟ್ರೆ ಹೇಗಾಗುತ್ತೆ? ಅವನು ಇಂಜಿನಿಯರ್ ಆಗಿ ಮಲ್ಕೊಂಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟರ್ ಆದರೆ ಹೇಗಾಗ್ಬಿಡುತ್ತೆ? ಹಾಗೆ ನಮಗೆ ಕೂಡ ಅಲ್ವಾ ನೋಡಿ, ಆ ಸ್ಮೃತಿ ಅನ್ನೋದನ್ನು ಭಗವಂತ ಎಷ್ಟು ಚೆನ್ನಾಗೇ ಪೋಣಿಸಿಟ್ಕೊಳ್ತಾನೆ ಅಂತ. ಎಲ್ಲವನ್ನು ಸೂತ್ರೇ ಮಣಿಗಳ ಇವ, ಅದು ಬರೀ ನನ್ನ ವಿಚಾರಕ್ಕೆ ತಗೊಂಡಾಗ ಆ ಚೈತನ್ಯ ನನ್ನ ಶರೀರ ಮನಸ್ಸು ಬುದ್ಧಿಯಲ್ಲಿರುವ ಎಲ್ಲ ಕಾರ್ಯಗಳನ್ನು ಈ ರೀತಿ ಸುಂದರವಾಗಿ ಪೋಣಿಸಿದ್ದಾನೆ. ಅದೇ ಚೈತನ್ಯ ಶಕ್ತಿ ಸಮಷ್ಟಿಯಲ್ಲಿ ತಗೊಂಡಾಗ ಎಲ್ಲವನ್ನು ಹಾಗೆ ಪೋಣಿಸಿದ್ದಾನೆ. ಅಂದರೆ ನಾವು ಒಬ್ರಿಗೊಬ್ರು ಎಷ್ಟು ಚಂದದಲ್ಲಿ ಹೊಂದಿಕೊಂಡು ಹೋಗಬೇಕು, ಅಥವಾ ನಾವೆಲ್ಲ ಒಂದೇ ದಾರದಲ್ಲಿ ಪೋಣಿಸಿರುವಂತಹ ಮಣಿಗಳು, ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಕೊಡಲಿಕ್ಕೆ ಭಗವಂತ ಇಲ್ಲಿ ಹೇಳ್ತಾನೆ. ನಾವು ಯಾರು ಇಂಡಿಪೆಂಡೆಂಟಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ, ನಂಗೆ ಯಾರು ಬೇಡ, ನಾನು ಒಬ್ಬಳೇ ಇರ್ತೀನಿ, ಎಷ್ಟೊತ್ತಿರೋಕ್ಕಾಗತ್ತೆ, ಹೇಗಿರೋಕ್ಕಾಗತ್ತೆ ಅಲ್ವಾ? ಸಾಧ್ಯನೇ ಇಲ್ಲ. ನಾನು ದಿನನಿತ್ಯದ ಕೆಲಸಗಳಿಗೆ ಆಹಾರ ಬೇಕು ಅಂದರೆ ನಾನೊಬ್ಬ ರೈತನ ಡಿಪೆಂಡ್ ಆಗಬೇಕು, ತರಕಾರಿ ತಂದು ಮಾರೋನಿಗೆ ಡಿಪೆಂಡ್ ಆಗಬೇಕು, ಹಾಲು ಬೇಕು ಅಂದರೆ ಹಸು ಕಡ್ದವನ ಮೇಲೆ ಡಿಪೆಂಡ್ ಆಗಬೇಕು ಅಲ್ವಾ? ಸೂತ್ರೇ ಮಣಿಗಣ ಇವ, ಈ ಪ್ರಪಂಚದಲ್ಲಿರುವ ಎಲ್ಲವನ್ನು ಈ ಭಗವಂತ ಮಣಿಗಳಂತೆ ಪೋಣಿಸಿ ಈ ಚೈತನ್ಯ ಶಕ್ತಿ ಅನ್ನೋದರಿಂದ ಚಂದದಲ್ಲಿ, ಆ ಚೈತನ್ಯ ಶಕ್ತಿ ದಾರ ಅನ್ನುವಂಥದ್ದೇನು ಚೈತನ್ಯ ಶಕ್ತಿ, ಅದರಿಂದ ಪೋಣಿಸಿದ್ದಾನೆ. ಅದು ಎಷ್ಟು ಚಂದದಲ್ಲಿ ಪೋಣಿಸಿದ್ದಾನೆ ಅಂದರೆ ಆ ಚೈತನ್ಯ ಶಕ್ತಿ ನಡುವೆ ಎಲ್ಲೂ ಕಾಣೋದೇ ಇಲ್ಲ. ಆ ಮಣಿಗಳು ಅಷ್ಟು ಒತ್ತಾಗಿ ಚಂದದಲ್ಲಿ ಆ ನೆಕ್ಲೆಸಲ್ಲಿ ಪೋಣಿಸ್ಬಿಟ್ಟಿದ್ದಾನೆ. ಹಾಗಾಗಿ ನಮಗೆ ಆ ಚೈತನ್ಯದ ಭಾಸವೇ ಆಗ್ತಾಯಿಲ್ಲ ಅಲ್ವಾ? ಆ ಚೈತನ್ಯ ಅಂತ ಹೇಳಿದಾಗ, ಪುಸ್ತಕಗಳು ಓದಿದಾಗ ಮಾತ್ರ ನಮಗದು ಚೈತನ್ಯ ಶಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಇವೆಲ್ಲವೂ ನನ್ನ ಆಧಾರದಲ್ಲಿವೆ. ಯಾವ ಆಧಾರದಲ್ಲಿದೆ? ಅದರ ಆಧಾರದಲ್ಲಿ. ಈಗ ಸಣ್ಣ ಹುಡುಗಿ ಇದ್ದಾಗ ನಾನು ಹೀಗೆ ಆಡ್ತಾ ಇದ್ದೆ, ದೊಡ್ಡವಳಾದ್ಮೇಲೆ ಹೀಗಿದ್ದೆ, ಇವಾಗ ಹೀಗಿದ್ದೀನಿ ಅನ್ನೋದು ಯಾರ ಆಧಾರದ ಮೇಲೆ ಇದೆಲ್ಲ ಗೊತ್ತಾಗ್ತಾ ಇದೆ? ಚೈತನ್ಯದ ಆಧಾರದ ಮೇಲೆ. ಮುಂದುವರಿಸ್ತಾ ಈ ಎರಡೂ ಶ್ಲೋಕಗಳು ಒಂದೇ ಅರ್ಥ ಕೊಡೋದ್ರಿಂದ ಒಟ್ಟಿಗೆ ಹೇಳ್ತೀನಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಕೌಂತೆಯ, ನಾನು ನೀರಿನಲ್ಲಿ ರಸಸ್ವರೂಪದಲ್ಲಿರುವೆನು. ಚಂದ್ರ ಸೂರ್ಯರಲ್ಲಿರುವ ಪ್ರಕಾಶವು ನಾನು. ಎಲ್ಲಾ ವೇದಗಳಲ್ಲಿ ಓಂಕಾರವು ನಾನು. ಆಕಾಶದಲ್ಲಿ ಶಬ್ದವು, ನರರಲ್ಲಿ ಪೌರುಷವೂ ನಾನೇ. ಭೂಮಿಯಲ್ಲಿ ಪವಿತ್ರ ಗಂಧವು ನಾನು. ಅಗ್ನಿಯಲ್ಲಿರುವ ತೇಜಸ್ಸು, ಪ್ರಾಣಿಗಳಲ್ಲಿರುವ ಜೀವಶಕ್ತಿ, ತಪೋನಿಷ್ಠರಲ್ಲಿರುವ ತಪಸ್ಸು ನಾನೇ. ಚೈತನ್ಯ ಶಕ್ತಿ ನನ್ನಲ್ಲಷ್ಟೇ ಇಲ್ಲ, ಬೇರೆ ಹೇಳ್ತಾ ಇದ್ದಾನಲ್ವ, ಸೂತ್ರೇ ಮಣಿಗಣ ಇವ, ಎಲ್ಲೆಲ್ಲಿದ್ದೀನಿ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ ನಾನು ನೀರಿನಲ್ಲಿ ರಸಸ್ವರೂಪದಲ್ಲಿದ್ದೇನೆ. ರಸಸ್ವರೂಪ ಅಂತಂದ್ರೇನು? ನೀವು ಯಾವುದೇ ರುಚಿ ನಮಗೆ ಬಾಯಲ್ಲಿ ಸಿಗಬೇಕು ಅನ್ನೋದಾದರೆ, ಸಿಹಿನೋ ಕಹಿನೋ ಹುಳಿನೋ, ಅದು ಎಲ್ಲಿ ಸಿಗುತ್ತೆ? ಬಾಯಲ್ಲಿ. ಆ ಬಾಯಲ್ಲಿ ಆ ರಸ, ಆ ನೀರಿದ್ರೇ ಅದರ ರುಚಿ ಗೊತ್ತಾಗೋದು, ಇಲ್ಲದೇ ಇದ್ದರೆ ಗೊತ್ತಾಗೋದಿಲ್ಲ. ಭಗವಂತ ಹೇಳ್ತಾನೆ ಆ ನೀರಿನಲ್ಲಿರುವ ರಸಸ್ವರೂಪ ನಾನು ಅಂತ. ಹೇಗಪ್ಪ ಅಂತಂದರೆ ಇದು ಧರ್ಮ, ಆ ವಸ್ತುವಿನ ಧರ್ಮ, ಅದನ್ನು ತೆಗೆದುಬಿಟ್ರೆ ಅದರ ಎಕ್ಸಿಸ್ಟೆನ್ಸೇ ಸಾಧ್ಯ ಇಲ್ಲ. ಈಗ ಸಕ್ಕರೆ ನೋಡಲಿಕ್ಕೆ ನುಣ್ಣಗಿರ್ಬೋದು, ಸ್ವಲ್ಪ ಮರಳಾಗಿರ್ಬೋದು,
ಬಿಳಿಯಾಗಿರ್ಬೋದು, ಸ್ವಲ್ಪ ಕೆಂಪಗೂ ಇರ್ಬೋದು ಸಕ್ಕರೆ. ಆದರೆ ಅದನ್ನು ಬಾಯಲ್ಲಿ ಹಾಕಿದಾಗ ಅದು ಸಿಹಿನೇ ಕೊಡಬೇಕು, ಅದಕ್ಕೆ ಸಕ್ಕರೆ ಅಂತ ಹೇಳ್ತೀವಿ. ಒಂದೊಂದು ಸಲ ಉಪ್ಪು ಸಕ್ಕರೆ ಪಕ್ಕ ಇಟ್ಕೊಂಡು ಟೀಗೆಲ್ಲ ಉಪ್ಪು ಹಾಕೋದು ಉಂಟು. ಇಲ್ಲ ನಾನು ಸಕ್ಕರೆನೇ ಹಾಕಿದ್ದೀನಿ, ಇಲ್ಲ ಸಕ್ಕರೆ ಹಾಕಿಲ್ಲ, ಉಪ್ಪು ಹಾಕಿರೋದು. ಹಾಗೆ ಅದು ನೋಡಲಿಕ್ಕೆ ಒಂದೇ ಥರ ಕಂಡರೂ ಅದರಲ್ಲಿರೋ ಧರ್ಮ ಏನಿದೆಯಲ್ಲ, ಗುಣಧರ್ಮ ಅಂತ ಹೇಳ್ತಾರೆ ಅದಕ್ಕೆ. ಆ ಗುಣಧರ್ಮ ಏನಿದೆಯಲ್ಲ ಅದು ನಾನು ಅಂತ ಭಗವಂತ ಹೇಳ್ತಾನೆ. ಅದನ್ನು ಆ ಸಿಹಿ ಏನು ಬರುತ್ತಲ್ವಾ ಅದು ನಾನು. ಚಂದ್ರ ಸೂರ್ಯರಲ್ಲಿರುವ ಪ್ರಕಾಶವು ನಾನು. ಸೂರ್ಯ ಚಂದ್ರ ಈ ಬೆಳಕು ಕೂಡ ಬರುತ್ತೆ. ಚಂದ್ರ ಸೂರ್ಯರು ಕೊಡುವ ಬೆಳಕೇನಿದೆಯಲ್ಲ, ಚಂದ್ರ ನಾನು ಅಂತ ಹೇಳ್ತಿಲ್ಲ, ಆ ಬೆಳಕೇನಿದೆಯಲ್ಲ ಅದು ನಾನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಎಲ್ಲ ದೇವತೆಗಳಲ್ಲಿ ಓಂಕಾರವು ನಾನು. ಎಲ್ಲ ದೇವತೆಗಳನ್ನು ನಾವು ಸಾಕಾರ ರೂಪದಲ್ಲಿ ಏನು ಪೂಜೆ ಮಾಡ್ತೀವಿ ಅದರಲ್ಲಿರುವಂತಹ ಓಂಕಾರ. ಮತ್ತು ಅದನ್ನು ಓಂಕಾರ ಅಂತ ಹೇಳುವಾಗೇನೋ ಆ ಚೈತನ್ಯ ಶಕ್ತಿಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಆರಾಧಿಸ್ತೀವಿ. ಆದರೆ ಅದರಲ್ಲಿರುವಂತಹ ಚೈತನ್ಯ ಶಕ್ತಿ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ನರರಲ್ಲಿರುವ ಪೌರುಷವು ನಾನು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಪೌರುಷ ಶಕ್ತಿ ಇದೆ. ಆ ಶಕ್ತಿ ನಾನು ಅಂತ ಭಗವಂತ ಹೇಳ್ತಾನೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಶಕ್ತಿ ಇದೆ. ಆ ಎಲ್ಲ ಶಕ್ತಿ ಕೂಡ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಭೂಮಿಯಲ್ಲಿ ಪವಿತ್ರ ಗಂಧವು ನಾನು. ನಮಗೆಲ್ಲ ಗೊತ್ತು, ಒಳ್ಳೆ ಮಳೆ ಕಾದಾಗ ಒಳ್ಳೆ ಭೂಮಿ ಕಾದಿರುತ್ತೆ, ಆಗ ಒಳ್ಳೆ ಮಳೆ ಬಂದಾಗ ಒಂದು ಸುಗಂಧ ಬರುತ್ತೆ ಮಣ್ಣಿನಿಂದ ಅಲ್ವಾ. ಫಸ್ಟ್ ರೈನ್ಸ್ ಶ್ರಾವಣದಲ್ಲಿ ಅದು ಎಷ್ಟು ಚೆನ್ನಾಗಿರುತ್ತೆ, ಅದು ಪರಿಮಳ. ಆ ಪರಿಮಳ ನಾವು ಯಾರು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅದನ್ನು. ಅದು ಆವಾಗಲೇ ಆ ಭೂಮಿ ಚಂದದಲ್ಲಿ ಕಾದಿರಬೇಕು, ಅದ್ರ ಮೇಲೆ ಜೋರು ಮಳೆ ಬರಬೇಕು, ಆಗ ಆ ಪರಿಮಳ ಸಿಗತ್ತೆ. ಅದು ಮತ್ತೆ ಸಿಗಲ್ಲ, ಫಸ್ಟ್ ಟೈಮ್ ಮಾತ್ರ ಸಿಗತ್ತೆ. ಆ ಸುಗಂಧ ಏನಿದೆಯಲ್ಲ ಅದು ನಾನು. ಅಗ್ನಿಯಲ್ಲಿರುವ ತೇಜಸ್ಸು. ಆ ಅಗ್ನಿ ಬರೀ ಕೆಂಪಗಿದೆ, ಸುಡುತ್ತೆ ಅಷ್ಟೇ ಅಲ್ಲ, ಅದರಲ್ಲೊಂದು ತೇಜಸ್ಸಿದೆ. ಅಂದರೆ ಅದು ಏನನ್ನು ಹಾಕಿದ್ರೂ ಸುಟ್ಟು ಹಾಕುವಂತಹ ಒಂದು ಶಕ್ತಿ ಇದೆ. ಆ ತೇಜಸ್ಸು ನಾನು. ಪ್ರಾಣಿಗಳಲ್ಲಿರುವ ಜೀವಶಕ್ತಿ. ಎಲ್ಲ ಪ್ರಾಣಿಗಳಲ್ಲಿರುವ, ನಮ್ಮಲ್ಲಿ ಪ್ರಾಣಿ ಅಂದಾಗ ಮನುಷ್ಯನೂ ಸೇರಿ ಎಲ್ಲ ಪ್ರಾಣಿಗಳಲ್ಲಿರುವ ಜೀವಶಕ್ತಿಯು ಕೂಡ ನಾನು. ತಪೋನಿಷ್ಠರಲ್ಲಿರುವ ತಪಸ್ಸು ನಾನೇ. ತಪೋನಿಷ್ಠರಲ್ಲಿ ತಪಸ್ಸು. ಈಗ ತಪಸ್ಸು ಅಂತಂದರೆ ಏನೋ, ನನಗೇನೋ ಬೇಕಾಗಿದೆ, ಅದಕ್ಕೋಸ್ಕರ ನಾನು ಹಗಲು ಇರುಳು ಯೋಚನೆ ಮಾಡಿ ಏನೋ ಒಂದು ಪ್ರಾಜೆಕ್ಟ್ ಹಾಕೊಂಬಿಟ್ಟಿರ್ತೀನಿ, ಇಂಥದ್ದೊಂದು ಮನೆ ಕಟ್ಟಬೇಕು ಅಂತ. ಅದು ಕೂತರು ನಿಂತರು ಮಲಗಿದ್ರು ಎಲ್ಲೋ ಕಡೆನೂ ಬರೀ ಅದೇ ಕಾಣಿಸ್ತಾ ಇರುತ್ತೆ ನನಗೆ. ಆ ಪ್ರಾಜೆಕ್ಟೇ ಕಾಣಿಸ್ತಾ ಇರುತ್ತೆ, ಆ ಪ್ರಾಜೆಕ್ಟಲ್ಲಿ ಏನು ಕೆಲಸ ಮಾಡಬೇಕು ಕಾಣಿಸ್ತಾ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಕಾಣಿಸ್ತಾ ಇರುತ್ತೆ. ಒಂದು ಕ್ಷಣವೂ ಮನಸ್ಸನ್ನು ಅದರಿಂದ ತೆಗೆಯೋದಿಲ್ಲ. ಎಲ್ಲಿವರೆಗೂ ಅದಿರುತ್ತೆ, ಅದು ಸಿಗೋವರೆಗೂ, ಅದು ಕಂಪ್ಲೀಟ್ ಆಗೋವರೆಗೂ ಅದನ್ನು ತಪಸ್ಸು ಅಂತ ಕರೀತಾರೆ. ಹಾಗೆ ಭಗವಂತನನ್ನು ನೋಡಬೇಕು ಅಂತ ನಾನು ಕೂತ್ಕೊಂಡಾಗಲೂ ಅದು ಕೂಡ ತಪಸ್ಸೇ ಆಗೋದು. ನಾನು ನೋಡಲೇಬೇಕು, ಏನಾದರೂ ಆಗಲಿ ಆ ಭಗವಂತ ಬರೋವರೆಗೂ ನಾನು ಹೀಗೆ ಕೂತಿರ್ತೀನಿ, ನಾನು ಹೀಗೆ ತಪಸ್ಸು ಮಾಡ್ತಾ ಕೂತಿರ್ತೀನಿ ಅಂತ ಹೇಳ್ತಾರಲ್ವ, ಅದು ಕೂಡ ತಪಸ್ಸು. ಆ ತಪಸ್ಸು ಏನಿದೆಯಲ್ಲ, ದ್ಯಾಟ್ ಡಿಸೈರ್ ಕ್ವೆಸ್ಟ್ ಇದೆಯಲ್ವಾ, ಅದು ಭಗವಂತ ಹೇಳ್ತಾನೆ ಆ ತಪಸ್ಸು ನಾನು. ಅಂದರೆ ಈ ಅಪರ ಮತ್ತು ಪರ ಪ್ರಕೃತಿ ಅಂತ ಹೇಳ್ಕೊಳ್ತಾ ಹೋಗುವಾಗ ಈ ಧ್ಯಾನ ಮಾಡಲಿಕ್ಕೆ ನನಗೆ ಭಗವಂತ ಎಲ್ಲೆಲ್ಲಿದ್ದಾನೆ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಈಗ ಧ್ಯಾನಕ್ಕೆ ಕೂತಾಗ ನಾನು ಭಗವಂತನನ್ನು ಯೋಚಿಸಬೇಕು. ಅಂದರೆ ಈ ಶರೀರ ಮನಸ್ಸು ಬುದ್ಧಿ ಏನು ಹೇಳ್ತೀವಿ, ಲೋವರ್ ಮೈ ಅಂತ ಹೇಳ್ತಾರೆ, ಅಂದರೆ ನನ್ನ ಕೆಳಗಿನ ಪ್ರಕೃತಿ ಅದು. ಅದರಿಂದ ನನ್ನ ಮೇಲಿನ ಪ್ರಕೃತಿಗೆ ನಾನು ಹೋಗಬೇಕಾದ್ರೆ ಆ ಪ್ರಕೃತಿಯ ಗುಣಗಳನ್ನು ನಾನು ತಿಳ್ಕೊಂಡಿರಬೇಕು. ಆದ್ದರಿಂದ ಭಗವಂತ ಎಲ್ಲೆಲ್ಲಿದ್ದೀನಿ ನಾನು ಆ ಸೂಕ್ಷ್ಮ ಸ್ವರೂಪದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿತಾ, ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ
ತೇಜಸ್ತೇಜಸ್ವಿನಾಮಹಂ. ಎಲ್ಲ ಜೀವರಾಶಿಗಳಿಗೆ ನಾನೇ ಸನಾತನವಾದ ಬೀಜವು. ಹೇ ಪಾರ್ಥ, ಬುದ್ಧಿವಂತರಲ್ಲಿರುವ ಬುದ್ಧಿಯೂ ನಾನು, ಪರಾಕ್ರಮವಂತರಲ್ಲಿರುವ ಪರಾಕ್ರಮವೂ ನಾನೇ. ಎಲ್ಲ ಜೀವಿಗಳಿಗೆ ನಾನೇ ಸನಾತನವಾದ ಬೀಜವು. ಈಗ ಎಲ್ಲರಿಗೂ ಪ್ರಶ್ನೆ ಇರೋದೇನದು? ಬೀಜ ಮೊದಲು, ಮರ ಮೊದಲು, ಕೋಳಿ ಮೊದಲು, ಮೊಟ್ಟೆ ಮೊದಲು? ನಾವು ಈ ಪ್ರಶ್ನೆ ಹುಡ್ಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಉತ್ತರ ಸಿಗೋದೇ ಇಲ್ಲ. ಆಧ್ಯಾತ್ಮದಲ್ಲಿ ಅದಕ್ಕೆ ಹೇಳ್ತಾರೆ, ಆ ಪ್ರಶ್ನೆನೇ ತಪ್ಪು ಅಂದ್ಬಿಡ್ತಾರೆ ಸ್ವಾಮೀಜಿ. ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ ಕೇಳಿದ್ರೆ ಆಧ್ಯಾತ್ಮದ ಪ್ರಕಾರ ಆ ಪ್ರಶ್ನೆನೇ ತಪ್ಪು ಅಂತ ಹೇಳ್ತಾರೆ. ಆಧ್ಯಾತ್ಮದಲ್ಲಿ ಅದನ್ನು ತಗೊಳ್ಳೋದು ಹೇಗೆ ಅಂದರೆ, ವ್ಯಕ್ತವಾಗಿರುವ ಬೀಜವೇ ಮರ, ಅವ್ಯಕ್ತವಾಗಿರುವ ಮರವೇ ಬೀಜ. ವ್ಯಕ್ತವಾಗಿರುವ ಮೊಟ್ಟೆಯೇ ಕೋಳಿ, ಅವ್ಯಕ್ತವಾಗಿರುವ ಕೋಳಿ ಮೊಟ್ಟೆ. ವ್ಯಕ್ತ ಅವ್ಯಕ್ತ ಇಷ್ಟರಲ್ಲೇ ನಮಗವರು ಉತ್ತರವನ್ನು ಕೊಡ್ತಾರೆ. ಅದು ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಇನ್ನೊಂದು ಥರನೂ ಹೇಳ್ತಾರೆ. ಈಗ ಕೋಳಿ ಬರಬೇಕು ಅಂದರೆ ಎಲ್ಲಿಂದ ಬಂತು? ಮೊಟ್ಟೆಯಿಂದ ಬಂತು. ಕೋಳಿ ಬರೋದಕ್ಕೆ ಕಾರಣ ಏನು? ಮೊಟ್ಟೆ, ಹೌದಾ? ಸೊ ಈಗ ಮೊಟ್ಟೆ ಕಾರಣ, ಕೋಳಿ ಕಾರ್ಯ. ಮೊಟ್ಟೆ ಕಾರಣ, ಕೋಳಿ ಕಾರ್ಯ. ಇವಾಗ ಕೋಳಿ ಕಾರ್ಯ, ಆ ಕೋಳಿ ಮೊಟ್ಟೆ ಇಡುತ್ತಲ್ವ, ಇವಾಗ ಕೋಳಿ ಏನಾಯಿತು? ಕಾರಣ ಆಯಿತು. ಅದು ಮೊಟ್ಟೆ ಏನಾಯಿತು? ಕಾರ್ಯ ಆಯಿತು. ಕಾಸ್ ಆ್ಯಂಡ್ ಎಫೆಕ್ಟ್. ಕಾಸ್ ಆ್ಯಂಡ್ ಎಫೆಕ್ಟ್ ಹೇಗೆ ಅಂದರೆ, ಈಗ ನಾನು ನನ್ನ ತಾಯಿಗೆ ಮಗಳು, ಹೌದಾ? ಈಗ ನನ್ನ ಮಗಳಿಗೆ ನಾನೇನಾಗ್ತೀನಿ? ತಾಯಿ ಆಗ್ತೀನಿ. ಹಾಗಾದರೆ ನನ್ನ ತಾಯಿನೋ ನನ್ನ ಮಗಳೋ ಅಂತ ಕೇಳಿದ್ರೆ ಕೋಳಿನೋ ಮೊಟ್ಟೆನೋ ಅಂತ ಕೇಳ್ದಂಗಾಗತ್ತೆ ಅಲ್ವಾ? ಅದಕ್ಕೆ ಗುರುದೇವ್ ಹೇಳೋದು, ಈ ಬೀಜ ಏನಿದೆ ಅಲ್ವಾ, ಇದು ಅವ್ಯಕ್ತ ಸ್ವರೂಪದಲ್ಲಿರುವಂಥದ್ದು, ಮತ್ತು ಈ ಮರ ಅನ್ನುವಂಥದ್ದು ವ್ಯಕ್ತ ಸ್ವರೂಪದಲ್ಲಿರುವಂಥದ್ದು. ಕಾರ್ಯ ಕಾರಣ, ಮಣ್ಣು ಮಡಕೆ, ಇದು ಹಾಗೇನೆ ಕಾರ್ಯ ಕಾರಣ, ಹಾಗೆ ತಗೊಳ್ಳೋದು. ಈ ಚಿನ್ನದ ಬಳೆ, ಚಿನ್ನದ ಸರ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಕಾರ್ಯ. ಕಾರಣ ಯಾವುದು? ಚಿನ್ನದ ಬಳೆ ಆಗಲಿಕ್ಕೆ, ಚಿನ್ನದ ಸರ ಆಗಲಿಕ್ಕೆ ಕಾರಣ ಯಾವುದು? ಚಿನ್ನ. ಈಗ ಬಳೆಯಿಂದ ಚಿನ್ನವನ್ನು ತೆಗೆದುಬಿಟ್ರೆ ಬಳೆಯಲ್ಲಿರುತ್ತೆ. ಚಿನ್ನದ ಬಳೆಯಿಂದ ಚಿನ್ನ ತೆಗೆದುಬಿಟ್ಟಿದ್ದೀನಿ, ಅಲ್ಲಿ ಚಿನ್ನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಚಿನ್ನದ ಬಳೆಯಿಂದ ಚಿನ್ನ ತೆಗೆದ ಮೇಲೆ ಅಲ್ಲಿ ಬಳೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಗೆ ಇಲ್ಲಿ ಎಲ್ಲ ಜೀವರಾಶಿಗಳಿಗೂ ನಾನೇ ಸನಾತನನಾದ ಬೀಜವು. ಆ ಚೈತನ್ಯ ಶಕ್ತಿ ಇರೋದ್ರಿಂದಲೇ ಎಲ್ಲವೂ ಆಗ್ತಾಯಿದೆ. ಈಗ ಹೇಗೆ ಅಂದರೆ, ಈಗ ನನಗೆ ನಾನು ಹೇಗೆ ಬಂದೆ ಅಂದರೆ, ನನ್ನ ಅಪ್ಪ ಅಮ್ಮ ಇದ್ದರು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ನೀನು ಯಾವುದೋ ಒಂದಿನ ಆಕಾಶದಲ್ಲಿ ಸಿಕ್ಕಿದೆ ಅಥವಾ ನೀರಲ್ಲಿ ತೇಲ್ಕೊಂಡು ಹೋಗ್ತಿದ್ದೆ, ಹಿಡ್ಕೊಂಬಂದೆ, ಹಾಗೆಲ್ಲ ಹೇಳೋಕ್ಕೆ ಬರಲ್ಲ. ಯಾಕೆ? ನಾನು ಇದ್ದೀನಿ ಅಂದರೆ ನಂಗೆ ಅಪ್ಪ ಅಮ್ಮ ಇದ್ದಾರೆ ಅಂತ. ಯಾರನ್ನಾದರೂ ನೋಡಿ, ಅವ್ರು ಇದ್ದಾರೆ ಅಂದರೆ ಅಪ್ಪ ಅಮ್ಮ ಇದ್ದಾರೆ ಅಂತ, ಅವ್ರ ಅಪ್ಪ ಅಮ್ಮ ಇದ್ದಿದ್ದರಿಂದಲೇ ಅವ್ರು ಹುಟ್ಟಿದ್ದಾರೆ ಅಂತ ಗ್ಯಾರಂಟಿ ಅಲ್ವಾ? ಈಗ ನನ್ನಲ್ಲಿ ಚೈತನ್ಯ ಶಕ್ತಿ ಇದೆ ಅಂತ ಅನ್ನೋದಾದರೆ ಅದಕ್ಕೊಂದು ಅಪ್ಪ ಅಮ್ಮ ಯಾರು ಇರಬೇಕಲ್ವಾ? ಆ ಚೈತನ್ಯ ಶಕ್ತಿಗೆ ಬೇರೆ ಯಾರೋ ಅಪ್ಪ ಅಮ್ಮ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪರಬ್ರಹ್ಮ ಸ್ವರೂಪ ಅದೇ ಅಲ್ಟಿಮೇಟ್. ಅವನು ಬಿಟ್ಟರೆ ಬೇರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಣ್ಣ ಮಗುವಿಗೆ ಅಪ್ಪ ಅಮ್ಮ ಯಾರು, ಅವರಪ್ಪ ಅಮ್ಮಂಗೆ ಅವರಪ್ಪ ಅಮ್ಮ ಯಾರು, ಅವರಪ್ಪ ಅಮ್ಮಂಗೆ ಅವರಪ್ಪ ಅಮ್ಮ ಹೇಳ್ತಾ ಹೋಗ್ಬೋದು. ಆದರೆ ನನ್ನಲ್ಲಿರುವ ಚೈತನ್ಯ ಶಕ್ತಿ, ನಾನು ಬದುಕಿರಬೇಕು ಅಂತ ಅಂದರೆ ಚೈತನ್ಯ ಶಕ್ತಿ, ಆ ಚೈತನ್ಯ ಶಕ್ತಿಗೆ ಯಾರಿರೋದು? ಯಾರಾದರೂ ಇರಬೇಕಲ್ಲ. ಬಳೆ, ಚಿನ್ನದ ಬಳೆ ಇದೆ ಅಂದರೆ ಚಿನ್ನ ಇರಬೇಕು. ಹಾಗೆ ಈ ಚೈತನ್ಯ ಶಕ್ತಿ, ಚೈತನ್ಯ ಇದೆ ಅಂದರೆ ಯಾರೋ ಇರಬೇಕಲ್ಲ. ಅದು ಪರಬ್ರಹ್ಮ ಸ್ವರೂಪ. ಸಮಷ್ಟಿಯಲ್ಲಿ ಅದನ್ನು ಚೈತನ್ಯ ಅಂತ ಹೇಳೋದು. ಭಗವಂತ ಇಲ್ಲದನ್ನೇ ಹೇಳ್ತಾ ಇದ್ದಾನೆ, ಎಲ್ಲ ಜೀವರಾಶಿಗಳಿಗೆ ನಾನೇ ಸನಾತನವಾದ ಬೀಜವು. ಹೇ ಪಾರ್ಥ, ಬುದ್ಧಿವಂತರಲ್ಲಿರುವ ಬುದ್ಧಿಯು ನಾನು, ಪರಾಕ್ರಮವಂತರಲ್ಲಿರುವ ಪರಾಕ್ರಮವು ನಾನೇ. ಬುದ್ಧಿವಂತರಲ್ಲಿ ಯಾರಾದರೂ ಹೇಳ್ಕೊಂಡ್ರೆ
ಅಷ್ಟು ಬುದ್ಧಿ ಇದೆ, ಇಷ್ಟು ಬುದ್ಧಿ ಇದೆ, ನನಗೆ ತುಂಬ ಬ್ರಿಲಿಯಂಟ್ ನಾನು ಅಂದರೆ ಅವನು ಹೇಳ್ತಾನೆ ಅದೆಲ್ಲ ನಿಂದಲ್ಲ ನಂದು ಅಂತ. ಆ ಬುದ್ಧಿವಂತಿಕೆ ಏನಿದೆಯಲ್ಲ ಅದು ನಾನು. ಯಾಕೆ ಅಲ್ಲಿ ಚೈತನ್ಯ ಶಕ್ತಿ ಇರೋದ್ರಿಂದಲೇ ಆ ಬುದ್ಧಿ ಪ್ರಕಟ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಆ ಬುದ್ಧಿ ಪ್ರಕಟ ಆಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ದರಿಂದ ಅವನೇನು ಹೇಳ್ತಿದ್ದಾನೆ, ಬುದ್ಧಿವಂತರಲ್ಲಿರುವ ಬುದ್ಧಿ ನಾನು, ಪರಾಕ್ರಮವಂತರಲ್ಲಿರುವ ಪರಾಕ್ರಮವು ನಾನು. ಆ ಶಕ್ತಿ ಏನಿದೆ ಅದು ಕೂಡ ನಾನು. ಯಾಕೆ ಅದೆಲ್ಲ ವ್ಯಕ್ತ ಆಗ್ಲಿಕ್ಕೆ ಚೈತನ್ಯ ಶಕ್ತಿ ಬೇಕೇ ಬೇಕು. ಆದ್ದರಿಂದ ಅದೆಲ್ಲವೂ ನಾನು ಅಂತಾನೆ ಭಗವಂತ ಹೇಳ್ತಾನೆ. ಮುಂದುವರಿತಾ, ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಭರತ ವಂಶದಲ್ಲಿ ಶ್ರೇಷ್ಠನಾದಲ್ಲಿ ಅರ್ಜುನ, ಬಲವಂತರಲ್ಲಿ ಕಾಮರಾಗಗಳಿಲ್ಲದ ಶುದ್ಧವಾದ ಬಲವು ನಾನೇ, ಪ್ರಾಣಿಗಳಲ್ಲಿರುವ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವೂ ನಾನು. ಎಷ್ಟು ಸುಂದರವಾಗಿದೆ ನೋಡಿ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು. ಇಲ್ಲಿ ಕಾಮ ಅಂತ ಹೇಳುವಾಗ ಶಾರೀರಿಕವಾಗಿ ನಾವೇನು ಕಾಮ ಅಂತ ಓದ್ತೀವೋ ಅದಲ್ಲ, ಬರೀ ಅಷ್ಟೇ ಅಲ್ಲ. ಹೆಣ್ಣು ಗಂಡಿನ ಮಧ್ಯೆ ಇರುವಂತಹ ಕಾಮ ಅಷ್ಟೇ ಅಲ್ಲ. ಯಾವುದರ ಬಗ್ಗೆ ನಮಗೆ ತೀವ್ರವಾದ ಆಸೆ ಇರುತ್ತೋ ಅದೆಲ್ಲವೂ ಕಾಮ. ಅತ್ಯಂತ ಹಣ ಸಂಪಾದಿಸ್ಬೇಕು ನಾನು, ಅದು ಒಂದು ಕಾಮ ಅಂತಲೇ ಹೇಳೋದು. ನೋಡು ಅವ್ನಿಗೆ ಎಷ್ಟು ಆಸೆ ಇದೆ. ಕಾಮ ಅಂತ ಅಂದರೆ ಸ್ಟ್ರಾಂಗ್ ಡಿಸೈರ್ ಅಂತ, ನಂಗೆ ಅದು ಬೇಕೇ ಬೇಕು, ಅದು ಸಂಪಾದಿಸಲೇಬೇಕು ಅಂತ ಇರುವಂಥದ್ದು ಕಾಮ. ಭಗವಂತ ಏನು ಹೇಳ್ತಾನೆ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು. ಹಾಗಾದರೆ ಇಲ್ಲಿ ಸರಿ ತಪ್ಪುಗಳನ್ನು ಹೇಳುವಾಗ ಗುರುದೇವ್ ಒಂದು ಸುಂದರವಾದ ಮಾತು ಹೇಳ್ತಾರೆ. ನಾನಿಲ್ಲಿ ಗುರುದೇವ್ ಅಂತ ಹೇಳುವಾಗೆಲ್ಲ ಸ್ವಾಮಿ ಚಿನ್ಮಯಾನಂದರು, ಪೂಜ್ಯ ಸ್ವಾಮಿ ಚಿನ್ಮಯಾನಂದರ ಟಾಕ್ಸ್ ಕೇಳುವಾಗ ಅವರಲ್ಲಿ ಹೇಳುವಾಗ ಅವರು ಅದನ್ನೇ ಹೇಳ್ತಾರೆ. ರೈಚಿಯಸ್ನೆಸ್ ಅಂತ ಅಂದರೆ ಏನು? ಯಾವ ಸಿಂಪಲ್ ಡೆಫಿನೇಷನ್ ಹೇಳಿಬಿಟ್ರು ಅವರು. ಯಾವ್ಯಾವ ಕೆಲಸವನ್ನು ನನಗೋಸ್ಕರ ನನ್ನ ಸಂತೋಷಕ್ಕೋಸ್ಕರ ಮಾಡ್ಕೊಳ್ತೀನೋ ಅದೆಲ್ಲವೂ ಅಧರ್ಮ ಅಂತ. ಯಾವ್ಯಾವ ಕೆಲಸವನ್ನು ನಾನು ಎಲ್ಲರ ಸಂತೋಷಕ್ಕೆ ಮಾಡ್ತಾ ಹೋಗ್ತೀನೋ ಅದು ಧರ್ಮ ಅಂತ. ಸಿಂಪಲ್ ಡೆಫಿನೇಷನ್. ನಾನು ಮಾತ್ರ ಚೆನ್ನಾಗಿರಬೇಕು, ನನಗಷ್ಟೇ ಸಾಕು ಅಂತ ನಾನು ಮಾಡ್ಕೊಳ್ತಾ ಹೋದರೆ ಅದು ಅಧರ್ಮ. ಎಲ್ಲರ ಸಂತೋಷಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ಏನೇನಿರುತ್ತೋ ಅದೆಲ್ಲವೂ ಧರ್ಮ, ರೈಚಿಯಸ್ನೆಸ್ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಮಹಾತ್ಮ ಅಂತ ನಾನು ಏನಾದರೂ ಒಂದು ಮಾತು ಹೇಳಿದ್ರೆ ಯಾರು ನೆನಪಾಗ್ತಾರೆ? ಮಹಾತ್ಮ ಗಾಂಧೀಜಿ ನೆನಪಾಗ್ತಾರೆ. ಯಾಕೆ? ಮಹಾತ್ಮ ಗಾಂಧೀಜಿ ದೇಶಕ್ಕೋಸ್ಕರ ಹೋರಾಡುವಾಗ ನಾನು ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ನಾನು ಪ್ರೆಸಿಡೆಂಟ್ ಆಗ್ತೀನಿ, ನನ್ನ ಮಕ್ಕಳು ಮುಂದೆ ಎಲ್ಲ ಉದ್ಧಾರ ಮಾಡ್ತೀನಿ, ಹಾಗೆಲ್ಲ ಅವ್ರು ಯೋಚಿಸಲೇ ಇಲ್ಲ ಅಲ್ವಾ? ಅದರಿಂದ ಅವರನ್ನು ಮಹಾತ್ಮ ಅಂತ ಕರಿತಾ ಇರೋದು. ಆ ಮಹಾತ್ಮ ಅಂತ ಆಗಬೇಕಾದ್ರೆ ಅವರಿಗೋಸ್ಕರ ಸ್ವಂತಕ್ಕೋಸ್ಕರ ಅವರೇನು ಮಾಡಿಕೊಳ್ಳೇ ಇಲ್ಲ. ಅದು ಧರ್ಮ ಅಂತ ಭಗವಂತ ಹೇಳ್ತಾನೆ. ಮದರ್ ಅಂತ ಅಂದ್ಕೂಡಲೇ ನೆನಪಾಗೋದು ಯಾರೋ? ಮದರ್ ತೆರೇಸಾ. ಆ ಮದರ್ ತೆರೇಸಾ ತನಗೋಸ್ಕರ ಏನನ್ನು ಮಾಡಿಕೊಳ್ಳೇ ಇಲ್ಲ. ಸೇವೆ 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 ಸೇವೆಯನ್ನೇ ಮಾಡ್ತಾ ಇಡೀ ಜೀವನವನ್ನು ಕಳೆದು ಅಲ್ವಾ? ಬಲವಂತರಲ್ಲಿಯ ಕಾಮರಾಗಗಳಿಲ್ಲದ ಶುದ್ಧವಾದ ಬಲವು ನಾನೇ. ಪ್ರಾಣಿಗಳಲ್ಲಿರುವ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನೇ. ಧರ್ಮಕ್ಕೆ ವಿರುದ್ಧವಾದದ್ದು ಅಂದ್ರೇನು? ಸೆಲ್ಫಿಶ್ನೆಸ್. ನನಗೋಸ್ಕರ ನಾನು ಏನೇನು ಮಾಡ್ಕೊಳ್ತೀನಿ ಅದೆಲ್ಲವೂ ಧರ್ಮಕ್ಕೆ ವಿರುದ್ಧ. ಸ್ವಾರ್ಥದಿಂದ ಮಾಡ್ಕೊಳ್ಳೋದು. ಸ್ವಾರ್ಥದಿಂದ ಮಾಡ್ಕೊಳ್ಳೋದು ಅಂತ ಹೇಳುವಾಗ ಹಾಗಾದರೆ ನನಗೇನು ನಾನು ಮಾಡ್ಕೊಳ್ಳೇಬಾರ್ದ? ಹಾಗಲ್ಲ. ಅವಶ್ಯಕತೆಗೆ ಏನು ಬೇಕೋ ಅಷ್ಟನ್ನು ಮಾಡ್ಕೊಳ್ತೀನಿ ನಾನು. ಆದರೆ ನನಗೇ ಬೇಕು ಇದೆಲ್ಲ ಅನ್ನೋ ಸ್ವಾರ್ಥ ಭಾವದಿಂದ ಏನು ಮಾಡ್ತೀನಲ್ವ ಅದು ಎಲ್ಲವೂ ಧರ್ಮಕ್ಕೆ ವಿರುದ್ಧ. ಅದಕ್ಕೆ ಹೇಳೋದಲ್ವ, ಪರೋಪಕಾರಾರ್ಥಂ ಇದಂ ಶರೀರಂ. ಈ ಭಗವಂತ ಈ ಶರೀರ ಕೊಟ್ಟಿರೋದು ಏನಕ್ಕೆ? ಪರೋಪಕಾರಾರ್ಥಕ್ಕಾಗಿ. ಪರೋಪಕಾರಾರ್ಥಂ ಇದಂ ಶರೀರಂ. ಮುಂದುವರಿತಾ
ಏಚೈವ ಸಾತ್ವಿಕಾ ಭಾವ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನ ತ್ವಹಂ ತೇಷು ತೇ ಮಯಿ. ಸತ್ವ ರಜ ತಮ ಎಂಬ 3 ಭಾವಗಳಿಂದ ಕೂಡಿದ ಪ್ರಕೃತಿಯು ನನ್ನಿಂದಲೇ ಬಂದುದು ಎನ್ನುತ್ತೇನೆ. ಆದರೂ ಅವುಗಳಲ್ಲಿ ನಾನಿಲ್ಲ, ಅವುಗಳು ನನ್ನಲ್ಲಿರುತ್ತವೆ. ನಾವೆಲ್ಲರೂ ನೋಡೋಕ್ಕಂತೂ ಬೇರೆ ಬೇರೆ ಥರನೇ ಇದ್ದೀವಿ, ಆದರೆ ಬಿಹೇವ್ ಮಾಡೋದು ಬೇರೆ ಬೇರೆ ಥರ. ಎಲ್ಲರಿಗೂ ಇರೋದು ಶರೀರ ಮನಸ್ಸು ಬುದ್ಧಿ ಅದೇ ಆಗಿರೋದಾದರೆ ಯಾಕೆ ನಾವು ಬೇರೆ ಬೇರೆ ಥರ ಇದ್ದೀವಿ? ಶರೀರ ಮನಸ್ಸು ಬುದ್ಧಿ ಎಲ್ಲರಿಗೂ ಇರೋದು ಅದೇನೆ. ಎಲ್ರಿಗೂ ಶರೀರ ಇದೆ, ಎಲ್ರಿಗೂ ಮನಸ್ಸಿದೆ, ಎಲ್ರಿಗೂ ಬುದ್ಧಿ ಇದೆ. ಹಾಗಾದರೆ ಯಾಕೆ ನಾವು ಬೇರೆ ಬೇರೆ ಥರ ಇದ್ದೀವಿ? ಭಗವಂತ ಇಲ್ಲಿ ಹೇಳ್ತಾನೆ, ಸತ್ವ ರಜ ತಮ ಎಂಬ 3 ಭಾವಗಳಿಂದ ಕೂಡಿದ ಪ್ರಕೃತಿಯು ನನ್ನಿಂದಲೇ ಬಂದುದು ಎಂದು ತಿಳಿ. ನೋಡಿ, ನಮ್ಮಲ್ಲೆಲ್ಲರಿಗೂ ಈ 3 ಗುಣಗಳಿದ್ದೇ ಇದೆ, ಸತ್ವ ರಜಸ್ಸು ತಮೋಗುಣ. ಯಾವುದೇ ಒಂದು ವಿಚಾರ ತಗೊಳ್ಳಿ, ಆ ವಿಚಾರವನ್ನು ಕಾಲಮ್ ಮಾಡಿ ಸತ್ವ ರಜಸ್ ತಮ ಅಂತ ಏನಾದರೂ ಮಾಡಿ ಈ ವಿಚಾರ ಎಲ್ಲಿ ಹಾಕಬೇಕು ಅಂತ ಕೇಳಿದ್ರೆ ಒಂದು ಸತ್ವಕ್ಕೆ ಬರಬೇಕು, ಇಲ್ಲ ರಜಸ್ಸಿಗೆ ಬರಬೇಕು, ಇಲ್ಲ ತಮಸ್. ಈ 3 ಗುಣಗಳನ್ನು ಬಿಟ್ಟು ಬೇರೆ ಯಾವ ಗುಣನೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಏನು ಇದು ಸತ್ವ ರಜಸ್ತಮ ಗುಣ ಅಂತಂದರೆ? ತಮಸ್ ಅಂತ ಅಂದರೆ ಆಲಸ್ಯ. ಎಲ್ರಿಗೂ ಗೊತ್ತಿದೆ ಆಲಸ್ಯ. ಊಟ ಮಾಡೋಕ್ಕೆ ಸಿಕ್ಕರೆ ಸಾಕು ನನಗೆ, ಅದನ್ನು ಯಾರು ಏನು ಕೊಡ್ತಾರೋ ಸರಿ ತಿಂದು ಮಲ್ಕೊಂಬಿಡ್ತೀನಿ ಅನ್ನೋದು, ತಿನ್ನೋದು ಮಲ್ಕೊಳ್ಳೋದು ಇಷ್ಟೇ, ಬೇರೆ ಏನು ಮಾಡೋಕ್ಕೂ ಉತ್ಸಾಹ ಇರಲ್ಲ. ರಜೋಗುಣ ಅಂದರೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇಷ್ಟೊಂದಿದೆ, ಏನೇನೋ ಮಾಡಬೇಕು, ಮಾಡ್ತಾನೇ ಇರೋದು ಕೆಲಸನ. ಸತ್ವಗುಣ ಅಂತ ಅಂದರೆ ಎಷ್ಟು ಬೇಕೋ ಅಷ್ಟರಲ್ಲೇ ಇರೋದು. ಈ ರಜೋಗುಣದಲ್ಲಿ ಆ ಮನಸ್ಸು ಎಷ್ಟು ಅಜಿಟೇಟ್ ಆಗಿರುತ್ತೆ ಅಂತಂದರೆ ಕುಣಿತಾನೇ ಇರುತ್ತೆ ಅದು. ಆ ಸತ್ವಗುಣಕ್ಕೆ ಬರಬೇಕಾದ್ರೆ ಆ ಮನಸ್ಸು ಪ್ರಶಾಂತವಾಗಿರುತ್ತೆ, ಟ್ರ್ಯಾಂಕ್ವಿಲ್ ಅಂತೀವಲ್ವ, ಅದು ಪ್ರಶಾಂತವಾಗಿರುತ್ತೆ ಮತ್ತು ಅಲರ್ಟ್ ಆಗಿರುತ್ತೆ. ಅಲರ್ಟ್ ಅಂತ ಅಂದರೆ ಅದು ಏನು ಮಾಡೋದಕ್ಕೂ ಉತ್ಸಾಹದಿಂದ ಇರುತ್ತೆ, ರೆಡಿಯಾಗಿರುತ್ತೆ. ತಮೋಗುಣದಲ್ಲಿ ಕೂಡ ಮನಸ್ಸು ಪ್ರಶಾಂತವಾಗೇ ಇರುತ್ತೆ, ಆದರೆ ಅಲರ್ಟ್ನೆಸ್ ಇರಲ್ಲ, ನಿದ್ದೆ ಬರ್ತಾ ಇರುತ್ತಲ್ಲ ಆ ಥರ ಅಲರ್ಟ್ನೆಸ್ ಇರಲ್ಲ. ಈ 3 ಗುಣಗಳು ಎಲ್ಲರಲ್ಲೂ ಇರುತ್ತೆ. ಯಾಕೆ ನಾವು ಈ 3 ಗುಣಗಳು, ಈಗ ನೋಡಿ, ಶರೀರ ಮನಸ್ಸು ಬುದ್ಧಿ ಇದೆ, ಆ ಶರೀರ ಮನಸ್ಸು ಬುದ್ಧಿಯಲ್ಲಿ ಈ 3 ಗುಣಗಳೇ ಇರೋದು. ಆದರೂ ಕೂಡ ನಾವೆಲ್ಲ ಯಾಕೆ ಬೇರೆ ಬೇರೆ ಆಗಿದ್ದೀವಿ? ಪರ್ಸಂಟೇಜ್ ಬೇರೆ ಬೇರೆ ಇರುತ್ತೆ. ಸತ್ವಗುಣ, ರಜೋಗುಣ, ತಮೋಗುಣ. ನಮ್ಮಲ್ಲೆಲ್ಲ ತಮೋಗುಣ ಒಂದಷ್ಟಿದೆ, ರಜೋಗುಣ ಒಂದು 80% 90% ಇರುತ್ತೆ ನಮಗೆಲ್ಲ. ರಜೋಗುಣ ಕೆಲಸ ಮಾಡಬೇಕು ಅನ್ನೋದು, ರಜೋಗುಣ ಅಷ್ಟೊಂದು ಇರುತ್ತೆ. ಉಳಿದಿದ್ದ 10-12% ತಮೋಗುಣ, ಎಲ್ಲೋ 1-2% ಸತ್ವಗುಣ ಇರುತ್ತೆ. ಸತ್ವಗುಣ ಅಷ್ಟೇ ಇರೋದು. ಯಾಕೆ? ಸತ್ವಗುಣ ಅಂದ್ರೇನು? ಮನಸ್ಸು ಪ್ರಶಾಂತವಾಗಿರಬೇಕು ಮತ್ತು ಅಲರ್ಟಾಗಿರಬೇಕು. ಎಷ್ಟೊತ್ತು ಪ್ರಶಾಂತವಾಗಿರುತ್ತೆ? ದಿನಕ್ಕೆ ಯಾವಾಗಲೂ 1-2 ನಿಮಿಷ ಇರ್ಬೋದೇನೋ ಅಷ್ಟೇ. ಇಲ್ಲದೇ ತಮಸ್ಸಲ್ಲಿರ್ತೀವಿ ನಾವು. ಪ್ರಶಾಂತವಾಗಿದೆ, ಆದರೆ ಅದು ಅಲರ್ಟ್ ಆಗಿಲ್ಲ, ಆ ಥರದಲ್ಲಿ. ಈ ಪರ್ಸಂಟೇಜ್ ಏನಿದೆಯಲ್ವಾ, ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಗುರುದೇವ್ ಚಿನ್ಮಯಾನಂದರು ಒಂದು ಸುಂದರವಾದ ಉದಾಹರಣೆ ಹೇಳ್ತಾರೆ ನೋಡಿ. ಕಾಫಿ, ಸೌತ್ ಇಂಡಿಯಾದಲ್ಲಿ ಕಾಫಿ ಫೇಮಸ್ ಅಲ್ವಾ? ಕಾಫಿಯಲ್ಲಿರೋದೇನೋ 3: ಹಾಲು, ಸಕ್ಕರೆ, ಡಿಕಾಕ್ಷನ್. 3 ಇರೋದು, ಹೌದಾ? ಒಂದು 10 ಮನೆಗೆ ಹೋದರೆ ಸೌತ್ ಇಂಡಿಯಾದಲ್ಲಿ, ಆ 10 ಮನೆಯಲ್ಲಿ ಕಾಫಿನೂ ಬೇರೆ ಬೇರೆ ಥರನೇ ಇರುತ್ತೆ, ಹೌದಾ? ಒಬ್ಬರ ಮನೇಲಿ ಹಾಲು ಜಾಸ್ತಿ ಇರುತ್ತೆ, ಒಬ್ಬರ ಮನೇಲಿ ಬರೀ ಡಿಕಾಕ್ಷನ್ ಇರುತ್ತೆ, ಒಬ್ಬರ ಮನೇಲಿ ಬ್ಲ್ಯಾಕ್ ಕಾಫಿ ಅಂತ ಕೊಡ್ತಾರೆ, ಇನ್ನು ಕೆಲವ್ರ ಮನೇಲಿ, ಈ ಗುಜರಾತಿ ಮನೇಲೆಲ್ಲ ಏನಾದರೂ ಕಾಫಿ ಕುಡಿದ್ಬಿಟ್ರೆ ಅದು ಪಾನಕ ಥರ ಇರುತ್ತೆ. ಯಾಕೆ? ಅವರು ಸಕ್ಕರೆ ಬೆಲ್ಲ ಚೆನ್ನಾಗಿ ಹಾಕ್ತಾರೆ. ಇರೋದು 3 ಏನು? ಸತ್ವ ರಜಸ್ ತಮೋ ಗುಣ 3 ಇರೋದು. ಆ ಗುಣಗಳನ್ನು
ಪರ್ಸೆಂಟೇಜಲ್ಲಿ ಇರೋದು. ಹೇಗೆ ಒಬ್ಬರು ಮನೆ ಕಾಫಿ ಇನ್ನೊಬ್ರು ಮನೆ ಥರ ಇರ್ಲಿಕ್ಕೆ ಸಾಧ್ಯ ಇಲ್ವಾ? ಅಲ್ಲಿರೋದು 3 ಕಾಫಿ ಡಿಕಾಕ್ಷನ್ನು, ಹಾಲು, ಸಕ್ಕರೆ. ಆ ಪ್ರಪೋರ್ಷನ್ ಬೇರೆ ಬೇರೆ. ಆ ಪ್ರಪೋರ್ಷನ್ ಬೇರೆ ಬೇರೆ ಇರೋದ್ರಿಂದ ಆ ಕಾಫಿ ಟೇಸ್ಟ್ ಕೂಡ ಬೇರೆ ಬೇರೆ ಇರುತ್ತೆ. ಹಾಗೆ ನಮ್ಮಲ್ಲಿ ಸತ್ವರಜಸ್ ತಮೋ ಗುಣಗಳು ಬೇರೆ ಬೇರೆ ಇರೋದ್ರಿಂದ ನಾವು ಪ್ರತಿಯೊಬ್ಬರು ಬೇರೆ ಬೇರೆ ಥರದಲ್ಲೇ ವ್ಯವಹರಿಸ್ತೀವಿ. ಇದನ್ನು ತಿಳ್ಕೊಂಡ್ಬಿಟ್ರೆ ಲೈಫ್ ವಿಲ್ ಬಿ ವೆರಿ ಈಸಿ. ಎಲ್ಲಾದರೂ ಒಂದು ಕಾಮನ್ ಪಾಯಿಂಟ್ ಇಟ್ಕೊಂಡು ನಾವು ಜೀವನ ಮಾಡೋದು ಕಲಿಬೇಕು. ಎಷ್ಟೋ ಸಲ ಅವನು ಡಾಕ್ಟ್ರು, ನಾನು ಡಾಕ್ಟ್ರು, ಅವನು ಇಂಜಿನಿಯರು, ನಾನು ಇಂಜಿನಿಯರು ಹೊಂದ್ಕೊಂಡು ಹೋಗ್ತಿದ್ದಾರೆ ಈಗಿನ ಮಕ್ಕಳೆಲ್ಲ ಅಲ್ವಾ? ಶುರುವಾಗುತ್ತೆ ಅಡುಗೆ ಮನೆಯಲ್ಲಿ ಗಲಾಟೆ. ನನಗೆ ಪಾಸ್ಟಾ ಬೇಕು, ನನಗೆ ಮಸಾಲೆ ದೋಸೆ ಬೇಕು, ಅವಳಿಗೆ ಮಸಾಲೆ ದೋಸೆ ಬೇಕು, ನನಗೆ ಪಾಸ್ಟಾ ಬೇಕು. ಇರೋದೇ ಹಾಗೆ ಜೀವನ, ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ಲ. ನನಗೆ ಫ್ಯಾನ್ ಹಾಕಿದ್ರೆ ನಿದ್ದೆ ಬರುತ್ತೆ, ಫ್ಯಾನ್ ಆಫ್ ಮಾಡಿದ್ರೆ ನಿದ್ದೆ ಬರುತ್ತೆ. ನಮ್ಮಲ್ಲೂ ಇದೆ ಅಲ್ವಾ? ಏರ್ ಕಂಡೀಷನ್ ಇದ್ದರೆ ನನಗೆ ನಿದ್ದೆ ಬರಲ್ಲ, ಏರ್ ಕಂಡೀಷನ್ ಇಲ್ಲದೆ ನನಗೆ ನಿದ್ದೆ ಬರಲ್ಲ. ಬೆಡ್ ತುಂಬ ಸಾಫ್ಟಾಗಿದ್ದರೆ ನನಗೆ ನಿದ್ದೆ ಬರಲ್ಲ, ಬೆಡ್ ಸಾಫ್ಟಾಗಿ ಇಲ್ಲದೆ ಇದ್ದರೆ ಅವ್ರಿಗೆ ನಿದ್ದೆ ಬರಲ್ಲ. 3 ಗುಣ ಸತ್ವ ರಜಸ್ತಮ. ಎಷ್ಟು ವೆರೈಟೀಸಲ್ಲಿ ನಾವು ಬೇರೆ ಬೇರೆ ಆಗಿದ್ದೀವಿ ಅಂದರೆ ಯಾವುದೋ ಒಂದು ಸಾಮ್ಯತೆಯನ್ನು ಇಟ್ಕೊಂಡು ನಾವು ಬದುಕಬೇಕು. ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಇದನ್ನೇ ಹೇಳ್ತಾರೆ, ಎಲ್ಲೋ ಒಂದು ಸಾಮ್ಯತೆ ಒಂದಷ್ಟೇ ಸಿಗ್ಬೇಕು ನಮಗೆ. ಇದನ್ನು ಇಟ್ಕೊಂಡು ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಸತ್ವ ರಜಸ್ತಮ 3 ಬೇರೆ ಬೇರೆ ಪರ್ಸೆಂಟೇಜ್. ಮನೆಯಲ್ಲಿ ಎಷ್ಟು ಜನನಾರ ಇರಲಿ, ನಾವು ಬೇರೆ 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 ಬೇರೆನೇ ಇದನ್ನು ಒಪ್ಕೊಳ್ಬೇಕು ನಾವು. ಆವಾಗ ಜೀವನ ಸುಂದರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸತ್ವ ರಜಸ್ತಮ ಎಂಬ 3 ಭಾವಗಳಿಂದ ಕೂಡಿದ ಪ್ರಕೃತಿಯು ನನ್ನಿಂದಲೇ ಬಂದುದು. ನನ್ನಿಂದಲೇ ಬಂದಿದ್ದು ಅಂದ್ರೇನು? ಮತ್ತೆ ಆ ಚೈತನ್ಯ ಶಕ್ತಿ ಇರೋದ್ರಿಂದಲೇ ಇದೆಲ್ಲ ವ್ಯಕ್ತ ಆಗ್ತಾ ಇರೋದು. ಆದರೂ ಅವುಗಳಲ್ಲಿ ನಾನಿಲ್ಲ, ಅವುಗಳು ನನ್ನಲ್ಲಿರುತ್ತವೆ. ಇಲ್ಲಿದೆ ನೋಡಿ ಈಗ ಸಾಧನೆ. ಆ 3 ಗುಣಗಳೇನಿದೆ ಅವು ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ ಅಂತ. ಈಗ ಯಾರಿಗೋ ತುಂಬ ಕೋಪ ಬರುತ್ತೆ ಅಂತ ಅಂದ್ಕೊಳ್ಳಿ. ಆ ಕೋಪ ಬರ್ತಾ ಇದೆ ಅಂತಂದರೆ ಆ ಕೋಪ ನನ್ನಲ್ಲಿದ್ದರೆ ನಾನು ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಕೋಪದಲ್ಲಿ ನಾನಿರ್ತೀನಿ ಅಂದರೆ ಇರಲ್ಲ ನಾನು ಆ್ಯಕ್ಚುಲಿ, ಬಟ್ ಸರೆಂಡರ್ ಆಗಿಬಿಟ್ಟಿರ್ತೀನಿ. ಆ ಕೋಪಕ್ಕೆ ನನ್ನನ್ನು ನಾನು ಸರೆಂಡರ್ ಮಾಡಿಕೊಂಡ್ರೆ ಆ ಕೋಪ ಕುಣಿಸ್ದಾಗೆ ನಾನು ಕುಣಿಸ್ಲಿಕ್ಕೆ ಶುರು ಮಾಡ್ತೀನಿ. ಆದ್ದರಿಂದ ಇದನ್ನೇ ಪ್ರತಿ ಸಲ ಧ್ಯಾನದಲ್ಲಾಗಲಿ ನಾವು ತಪಸ್ ಮಾಡೋದು, ಧ್ಯಾನ ಮಾಡೋದು, ಅಥವಾ ಈ ಅಧ್ಯಯನ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನು ಅಂದರೆ ನನ್ನನ್ನು ನಾನು ಈ ಹೈಯರ್ ಥಿಂಗ್ ಏನು ಹೇಳ್ತೀವಿ ಆ ಪರಾಪ್ರಕೃತಿಯ ಜೊತೆಗೆ ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು. ಆ ಪರಾಪ್ರಕೃತಿ ನಾನು ಅಂತ ಅಂದ್ಕೊಂಡು ಕೂಡಲೇ ಇವೆಲ್ಲ ನನ್ನ ಹಿಡಿತಕ್ಕೆ ಬಂದ್ಬಿಡುತ್ತೆ. ನಾನು ಹೇಳ್ದಂಗೆ ನೀನು ಕೇಳಬೇಕು ಅನ್ನೋ ಥರ ಆಗುತ್ತೆ. ಆಗ ಈ ಪ್ರಕೃತಿಗಳು ಸತ್ವ ರಜಸ್ತಮ ಯಾರನ್ನೂ ಆಟಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವೆಲ್ಲ ನನ್ನಲ್ಲಿದೆ, ನಾನು ಅವುಗಳಲ್ಲಿಲ್ಲ. ಮತ್ತೆ ಅದೇ ನೋಡಿ, ಸಮುದ್ರ ಅಲೆ. ಅಲೆ ಏನಾದರೂ ಸಮುದ್ರ ಹೇಳುತ್ತೆ ನೀನು ನನ್ನಲ್ಲಿದೆಯಾ, ಎಷ್ಟೊತ್ತು ಕುಣಿತೀಯ ಕುಣಿ, ಆಮೇಲೆ ಸುಮ್ಮನೆ ಆಗ್ತೀಯ ಅಷ್ಟೇ. ಸಮುದ್ರ ಏನಾದರೂ ನಾನು ಅಲೆಯಲ್ಲಿದ್ದೀನಿ ಅಂದರೆ ಸಮುದ್ರ ಕುಣಿಯೋಕ್ಕೆ ಶುರುವಾಗ್ತದೆ. ಅದಂಗೆ ಅಂದ್ಕೊಳ್ಳೋದೇ ಇಲ್ಲ. ಏನು ಹೇಳುತ್ತೆ ಸಮುದ್ರ? ನೀನು ನನ್ನಲ್ಲಿದೆಯಾ, ಎಷ್ಟೊತ್ತು ಕುಣಿತೀಯಾ ಕುಣಿ, ಆಮೇಲೆ ಸುಮ್ಮನೆ ಆಗ್ತೀಯ ನೀನು, ಇಲ್ಲೇ ನನ್ನ ಹತ್ರನೇ ಬರಬೇಕು ಅಂತ. ಹಾಗೆ ಈ ಶರೀರ, ಮನಸ್ಸು, ಬುದ್ಧಿ, ರಜಸ್ಸು, ತಮಸ್ಸು ಮತ್ತು ಈ ಸಾತ್ವಿಕ 3 ಗುಣಗಳು ನನ್ನಲ್ಲಿವೆ ಅಂತಂದರೆ ಚೈತನ್ಯ ಶಕ್ತಿ ಇರೋದ್ರಿಂದ ಇವೆಲ್ಲ ಕುಣಿತಾ ಇದೆ. ನಾನು ಅವುಗಳಲ್ಲಿಲ್ಲ. ಇದು ಬಹಳ ಮುಖ್ಯವಾದ ಒಂದು ಸಂದೇಶ. ಒಂದು ಹೊಸ ಕಾರ್ ತೊಗೊಂಡಿದ್ರೆ ಅದನ್ನು ತೊಗೊಂಡೋಗಿ ಮನೆ ಹೊರಗೆ ನಿಲ್ಲಿಸಿದ್ರೆ 20 ಸಲ ಹೋಗಿ ನೋಡ್ಕೊಂಡು ಬಂದಿರ್ತೀವಿ. ಅದು ಕಷ್ಟಪಟ್ಟು ತೊಗೊಂಡಿದ್ದು ಕಾರ್ ಆದ್ರಂತೂ ಹೋಗೋಗಿ ಸುತ್ತಲೂ ನೋಡ್ಕೊಂಬರೋದು. ಒಂದು ಗೀರ್ ಆಗುತ್ತೆ ಅದ್ರ ಮೇಲೆ, ಯಾವಾಗಲೂ ಗೊತ್ತು. ನನ್ನ ಮೇಲೆ ಗೀರ್ ಬಿಟ್ಟಿದೆ ಅನ್ನೋಷ್ಟು ದುಃಖ ಆಗುತ್ತೆ ಅಲ್ವಾ? ನನ್ನ ಮೇಲೆ ಎಷ್ಟು ಕಷ್ಟಪಟ್ಟು ತಂದಿದ್ದು ಕಾರು ಒಂದು ಗೀರು ಆಗ್ಬಿಡ್ತು. ಒಂದು 10 ಸಲ ಹಾಗೆ ಗೀರು ಹೋದ್ಮೇಲೆ ಸರಿ ಹೋಗುತ್ತೆ, ಅಷ್ಟು ತಾನೇ ಬಿಡು. ಕಾರ್ ಡ್ರೈವಿಂಗ್ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆವಾಗ ಅಲ್ಲಿವರೆಗೂ ಏನೋ
ಅಯ್ಯೋ ಅಲ್ಲಾಯಿತು ಇಲ್ಲಾಯಿತು ಅಯ್ಯೋ ನನ್ನ ಕಾರು. ಅಲ್ಲಿವರೆಗೂ ಏನಾಗಿರುತ್ತೆ, ಅದು ನನ್ನಲ್ಲಿರಲಿಲ್ಲ, ನಾನು ಅದರಲ್ಲಿದ್ದೆ. ಯಾಕೆ? ಕಾರ್ ಮೇಲೆ ಗೀರಾಗಿದ್ದು ನನ್ನ ಮೇಲೆ ಗೀರಾದಾಗ ಆಗ್ತಾಯಿತ್ತು. ಅದೇ ಥರ ಅವುಗಳು ನನ್ನಲ್ಲಿವೆ, ನಾನು ಅದರಲ್ಲಿಲ್ಲ ಅಂತ ಹೇಳುವಾಗ ಈ ಶರೀರ ಏನಿದೆ, ಈ ಶರೀರವನ್ನು ಆತ್ಮ ಉಪಯೋಗಿಸ್ಕೊಳ್ತಾ ಇದೆ. ಅಲ್ಲಿ ಅಧಿಪತಿ ರಾಜ ಯಾರು? ಚೈತನ್ಯ ಶಕ್ತಿ. ಶರೀರ ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಚೈತನ್ಯ ಶಕ್ತಿ ಈಗ ಹೇಗೆ ನನ್ನ ಕಾರ್ಗೆ ಗೀರಾಯ್ತೋ ಹಾಗೆ ನನ್ನ ಶರೀರಕ್ಕೊಂದು ಎಲ್ಲೋ ಗಾಯ ಆಗುತ್ತೆ, ಔಷಧಿ ಹಚ್ಕೋ ಅಷ್ಟೇ. ಅದು ಬಿಟ್ಟು ಇದುವರೆಗೂ ಏನಾಗೋಗ್ತಾ ಇತ್ತು, ಅಯ್ಯೋ ನನ್ನ ಕೈ ಅಷ್ಟೇ, ಅದು ಇನ್ನೇನಿಲ್ಲ. ನನ್ನ ಮನಸ್ಸಿಗೆ ಬೇಜಾರಾಯಿತು, ನನ್ನ ಬುದ್ಧಿ ನನ್ನ ಇದೇ ಕತೆ ಆಗೋಗಿತ್ತು ಇಷ್ಟು ವರ್ಷಗಳು. ಈಗ ಅಷ್ಟೇ ತಾನೇ ಅನ್ನೋದು ಕಲಿತಾ ಇದ್ದೀವಿ. ನನ್ನ ಶರೀರಕ್ಕಾಯಿತು ಅಂದರೆ ನನ್ನ ಕಾರಿಗೇನೋ ಸ್ಕ್ರ್ಯಾಚ್ ಆದ ಹಾಗೆ ನನ್ನ ಶರೀರಕ್ಕೂ ಒಂದು ಸ್ಕ್ರ್ಯಾಚ್ ಆಯಿತು ಅಷ್ಟೇ. ನಾನು ಅವುಗಳಲ್ಲಿಲ್ಲ, ಅವು ನನ್ನಲ್ಲಿವೆ, ಅಂದರೆ ನನ್ನ ಹಿಡಿತದಲ್ಲಿದೆ. ಶರೀರಕ್ಕೆ ಏಟಾದಾಗಲೂ ಅಷ್ಟೇ, ಮನಸ್ಸಿಗೆ ಏಟಾದಾಗಲೂ ಅಷ್ಟೇ, ಬುದ್ಧಿಗೆ ಏಟಾದಾಗಲೂ ಅಷ್ಟೇ, ಅವೆಲ್ಲವೂ ನನ್ನಲ್ಲಿವೆ. ಚೈತನ್ಯ ಶಕ್ತಿ ಇರೋದ್ರಿಂದಲೇ ಅವೆಲ್ಲ ಆಟಾಡ್ತಾ ಇರೋದು. ನಾನು ಅವುಗಳಲ್ಲಿಲ್ಲ. ಇದು ಸ್ಪಷ್ಟ ಮಾಡ್ಕೊಳ್ಬೇಕು. ಎಲ್ಲವೂ ನನ್ನಲ್ಲಿದೆ. ಆಗ ಆ ಮೂರೂ ಗುಣಗಳನ್ನು ನಾನು ಕುಣಿಸ್ಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಆ ಮೂರು ಗುಣಗಳು ನನ್ನನ್ನು ಕುಣಿಸ್ಲಿಕ್ಕೆ ಶುರು ಮಾಡ್ತವೆ. ನನ್ನ ಹಿಡಿತದಲ್ಲಿ ರಜಸ್ಸು, ತಮಸ್ಸು ಮತ್ತು ಸಾತ್ವಿಕ ಇದ್ದಾಗ ನಾನು ಯಾವಾಗ ಏನು ಬೇಕೋ ಆ ಗುಣವನ್ನು ಹೊರಗೆ ತರ್ಬೋದು. ಇಲ್ಲದೇ ಇದ್ದರೆ ಆ ಗುಣ ಹೇಳ್ದಂಗೆ ನಾನು ಕೇಳ್ಕೊಂಡು ಕೂತ್ಕೊಳ್ಬೇಕು. ಅದು ಹೇಗೆ ನೋಡಿ, ನಿದ್ದೆ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಊಟ ಮಾಡಿ ಇದು ಸಮಯ 4 ಗಂಟೆ, ಎಲ್ರಿಗೂ ನಿದ್ದೆ ಮಾಡೋ ಅಭ್ಯಾಸ ಇದ್ದರೆ ಅಯ್ಯೋ ಯಾರು ಎಂತ ಕ್ಲಾಸ್ಗೆ ಹೋಗ್ತಾರೆ, ಒಳ್ಳೆ ನಿದ್ದೆ ಮಾಡೋ ಟೈಮ್, ಒಳ್ಳೆ ಊಟ ಬೇರೆ ಆಗಿದೆ, ಇವತ್ತು ಲೇಟ್ ಬೇರೆ ಆಗಿದೆ, ಮಲ್ಕೊಂಬಿಡೋಣ. ತಾಮಸಿಕ ಹೇಳುತ್ತೆ. ಹೌದು ಅಂತ ಬುದ್ಧಿನ ಒಪ್ಕೊಂಡು ಮಲ್ಕೊಂಬಿಟ್ರೆ ಅದೇನಾಯಿತು? ತಮಸ್ಸಿನ ಕೈಯಲ್ಲಿ ನಾವಿದ್ದೀವಿ ಅಂತ. ಶರೀರಕ್ಕೆ ಸಾಕಾಗಿದೆ, ಮನಸ್ಸಿಗೆ ಸಾಕಾಗಿದೆ, ಬುದ್ಧಿಗೆ ಸಾಕಾಗಿದೆ, ಎಲ್ಲವೂ ಇದೆ, ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಆದರೂ ಅವೆಲ್ಲವೂ ನನ್ನಲ್ಲಿದೆ ಅಂದಾಗ ಇರಲಿ. ನಿನಗೆ ಅರ್ಥ ಆಗುತ್ತೋ ಇಲ್ವೋ ಇವತ್ತಿನ ಪ್ರಶ್ನೆ ಬೇಡ, ಆದರೆ ಶ್ರದ್ಧೆ ಬೇಕು. 1 ಗಂಟೆ ನೀನು ಕೂತ್ಕೊಳ್ಬೇಕು. ನಾನು ಕೂತ್ಕೊಳ್ತೀನಿ ಕ್ಲಾಸಲ್ಲಿ, ಅರ್ಥ ಆಗಲಿ. ಕೂತ್ಕೊಂಡ್ರೆ ಏನು ಅರ್ಥ ಆಗಲ್ಲ ಬಿಡು, ಮಲ್ಕೊಂಡ್ರೆ ಆಯಿತು. ಇದೇನಾಯಿತು? ಆ ತಮಸ್ಸಿನ ಕೈಯಲ್ಲಿ ನಾನಿದ್ದೀನಿ ಅಂತ. ನನ್ನ ಕೈಯಲ್ಲಿ ಆ ತಮಸ್ಸಿರೋದಾದರೆ ನಾನು ಹಾಗೆ ಮಾಡ್ತೀನಿ. ಈ 3 ಗುಣಗಳು ನನ್ನಲ್ಲಿವೆ, ನಾನು ಅವುಗಳಲ್ಲಿ ಇಲ್ಲ. ಸತ್ವರಜತಮ ಎಂಬ 3 ಭಾವಗಳಿಂದ ಕೂಡಿದ ಪ್ರಕೃತಿಯು ನನ್ನಿಂದಲೇ ಬಂದುದು ಎಂದು ತಿಳಿ. ಆದರೂ ಅವುಗಳಲ್ಲಿ ನಾನಿಲ್ಲ, ಅವುಗಳು ನನ್ನಲ್ಲಿ ಇರುತ್ತವೆ. ಇನ್ನೊಂದು ಶ್ಲೋಕವನ್ನು ನೋಡೋಣ. ತ್ರಿಭಿರ್ಗುಣಮಯೈರ್ಭಾವೈ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ನಿಗುಣದಲ್ಲಿ ಕಾರಣಗಳಿಗೆ ಗುರಿಯಾಗಿ ಭ್ರಮೆಗೊಳಗಾಗಿರುವ ಜನರು ಪ್ರಕೃತಿಗಿಂತ ವಿಲಕ್ಷಣವಾದ ನನ್ನ ಅವ್ಯಯ ಸ್ವರೂಪವನ್ನು ಅರಿಯುವರು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ತ್ರಿಗುಣದ ವಿಕಾರಗಳಿಗೆ ಗುರಿಯಾಗಿ, ಯಾವುದು? ಸತ್ವ ರಜಸ್ತಮ, ಇದ್ರ ವಿಕಾರ. ಇದು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಆಡ್ತಾ ಇರುತ್ತೆ. ಅದರ ಭ್ರಮೆಗೊಳಗಾಗಿ ಜನರು ಪ್ರಕೃತಿಗಿಂತ ವಿಲಕ್ಷಣವಾದ ನನ್ನ ಅವ್ಯಯ ಸ್ವರೂಪವನ್ನು ಅರಿಯರು. ಈಗ ನಾವೇ ನೋಡ್ಕೊಳ್ಳೋಣ, ನಮ್ಮ ಮನಸ್ಸನ್ನೇ ನೋಡ್ಕೊಳ್ಳೋಣ ಬೇರೆಯವ್ರದಕ್ಕಿಂತ. 24/7 ನಮ್ಮ ಮನಸ್ಸು ಒಂದೇ ಥರ ಇರುತ್ತಾ? ಸಾಧ್ಯನೇ ಇಲ್ಲ. ಸುಮ್ಮನೆ ಅಂದ್ಕೊಳ್ಳೋಣ, ನಾವು ಯಾರನ್ನೋ ತುಂಬ ಪ್ರೀತಿಸ್ತೀವಿ ಅಂತ ಅಂದ್ಕೊಳ್ಳೋಣ. 24/7 ಪ್ರೀತಿ ಅಂದ್ಕೊಂಡಿರೋಕ್ಕಾಗತ್ತಾ? ಎಷ್ಟಾದರೂ ಹೇಳಿ ನನ್ನ ಗಂಡನ ಬಿಟ್ಟಿರೋಕ್ಕಾಗಲ್ಲ, ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ ಅಂತೆಲ್ಲ.
ಒಂದು ಈಗ ರಿಟೈರ್ ಆಗಿದ್ದಾರೆ, ತುಂಬ ಜನ ಗೊತ್ತಾಗುತ್ತೆ. ಎಲ್ಲರೂ ಮನೇಲಿ ಇರೋಕ್ಕೆ ಶುರು ಮಾಡಿರೋದ್ರಿಂದ ಒಂದು ಸ್ವಲ್ಪ ವಾಕ್ ಹೋಗಿ ಬರ್ತೀರಾ, ಸ್ವಲ್ಪ ತರಕಾರಿ ತೊಗೊಂಡು ಬರ್ತೀರಾ. ಏನಕ್ಕೆ? ವಿ ವಾಂಟ್ ಅವರ್ ಸ್ಪೇಸ್. ಅದಕ್ಕಲ್ಲ, ಪ್ರೀತಿಸಲ್ಲ ಅಂತಲ್ಲ, ಅಲ್ಲಿ ನಮ್ಮದೇ ಆದ ನಮ್ಮ ಸ್ಪೇಸ್ ನಮಗೆ ಬೇಕಾಗುತ್ತೆ ಅಲ್ವಾ. ದಿಸ್ ಇಸ್ ಕ್ವೈಟ್ ನ್ಯಾಚುರಲ್. ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಅವರೇ ವಾಕ್ ಹೋಗ್ಬಿಡ್ತಾರೆ, 1 ಗಂಟೆ ನಾನಿರಲ್ಲ ಮನೇಲಿ ಅಂತ. ಅರ್ಥ ಮಾಡ್ಕೊಳ್ಳಿಲ್ಲ, 24 ಗಂಟೆ ಹಿಂದೆನೇ ಇದ್ದರೆ ಅಷ್ಟೇ ಕತೆ ಅಲ್ವಾ. ಯಾಕೆ? ನಾವು ಪ್ರೀತಿಸೋದು ನಮ್ಮನ್ನು ಮಾತ್ರ. ಇದು ಶಾಸ್ತ್ರನೇ ಹೇಳುತ್ತೆ, ಪ್ರಿಯತಮಃ, ನನಗೆ ನಾನೇ ಪ್ರಿಯ, ನನ್ನ ಬಿಟ್ಟು ಬೇರೆ. ಯಾಕೆ? ನಾನು ಅಂತ ಹೇಳುವಾಗ ಅಲ್ಲಿ ಚೈತನ್ಯ ಶಕ್ತಿ, ಅದು ಆ ಚೈತನ್ಯ ಶಕ್ತಿಗಿಂತ ಹತ್ತಿರವಾಗಿರಲಿಕ್ಕೆ ನಾನು ಬೇರೆ ಏನು ಹತ್ತಿರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದೇ ನನಗೆ ಹತ್ತಿರ ಆಗ್ಲಿಕ್ಕೆ ಸಾಧ್ಯ. ಈ 3 ಗುಣಗಳಿಂದ ವಿಕಾರ ನೋಡಿ, ವಿಕಾರಗಳಿಗೆ ಗುರಿಯಾಗಿ ಭ್ರಮೆ ಒಂದು, ಏನು ಅವರು ನನ್ನನ್ನು ತುಂಬ ಪ್ರೀತಿಸ್ತಾರೆ, ನಾನು ಅವರನ್ನು ತುಂಬ ಪ್ರೀತಿಸ್ತೀನಿ, ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ. ಇವೆಲ್ಲ ಪಿಕ್ಚರ್ಗಳ ಡೈಲಾಗು. ಸ್ವಾಮೀಜಿ ಅದನ್ನೇ ಹೇಳ್ತಾರೆ, ಕೈ ಹಿಡ್ಕೊಂಡು ಹಾಡು ಹೇಳ್ತಾರಲ್ಲ, ಮರ ಸುತ್ತೋದಿಲ್ಲ, ಅದಲ್ಲ ಅಷ್ಟೇ. ರಿಯಲ್ ಲೈಫಲ್ಲಿ ಅಷ್ಟೇ ಅದು. ಆ ಭ್ರಮೆಗೊಳಗಾಗಿ ಜನರು ಪ್ರಕೃತಿಗಿಂತ ವಿಲಕ್ಷಣವಾದ ನನ್ನ ಅವ್ಯಯ ಸ್ವರೂಪವನ್ನು ಅರಿಯರು. ಯಾಕೆ ನಮ್ಗೆ ಮಿಸ್ಟೇಕ್ ಹಂಗೆ ಆಗ್ತಾ ಇದೆ ಅಂತಂದರೆ, ಆ ಅವ್ಯಯ ಸ್ವರೂಪ, ನನ್ನಲ್ಲಿರುವ ಚೈತನ್ಯ ಶಕ್ತಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಈಗ ನೋಡಿ, ನನ್ನ ಮನಸ್ಸೇ ನನಗೆ ಇಷ್ಟೊಂದು ಚೆನ್ನಾಗಿ ಅರ್ಥ ಆಗ್ತಾ ಇದ್ದರೆ, ನಾವು ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರು ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಬೇಕು ಅಂತ. ಹೇಗೆ ಸಾಧ್ಯ ಅಲ್ವಾ? ಆ ವಿಕಾರಕ್ಕೆ ಗುರಿಯಾಗೋದು ಅಂದರೆ ಅದೇ. ಅವರಲ್ಲಿ ಕೂಡ ಬದಲಾಗದೇ ಇರುವಂತಹ ಯಾವುದಾದ್ರೂ ಒಂದು ವಸ್ತು ಇರೋದಾದರೆ ಅದು ಚೈತನ್ಯ ಶಕ್ತಿ ಮಾತ್ರ. ನನ್ನಲ್ಲಿ ಹೇಗೆ ನನ್ನ ಚೈತನ್ಯ ಶಕ್ತಿ ಬದಲಾಗಲ್ವೋ, ಅವರಲ್ಲಿರುವ ಚೈತನ್ಯ ಶಕ್ತಿ ಬದಲಾಗಲ್ಲ. ಅವ್ಯಯವಾದ ಚೈತನ್ಯ ಶಕ್ತಿ. ಅದು ಬಿಟ್ಟು ನಾವು ಈ ತ್ರಿಗುಣಗಳ ವಿಕಾರಗಳಿಂದ ಓಡೋಕ್ಕೆ ಶುರು ಮಾಡಿದ್ರೆ ನಾವು ದಾರಿ ತಪ್ತೀವಿ ಅಂತ. ಅಂದರೆ ಪ್ರತಿಯೊಬ್ಬರೂ ನಮಗೆ ಒಪ್ಕೊಳ್ಳುವಂತಹ ಒಂದು ವಿಚಾರವನ್ನು ಇದು ತಿಳಿಸ್ಕೊಡುತ್ತೆ. ಅವ್ರು ಇರೋದೇ ಹಾಗೆ, ನಾನು ಒಪ್ಕೊಳ್ಬೇಕು ಅದನ್ನು. ಯಾಕೆ? ಆ ಚೈತನ್ಯ ಶಕ್ತಿಯನ್ನು ಬಿಟ್ಟರೆ ಬೇರೆ ಎಲ್ಲವೂ ಬದಲಾಗ್ತಾ ಇದೆ. ಅದೇನಕ್ಕೆ? ಅದಕ್ಕೆ ಕಾರಣ ಏನು? 3 ಗುಣಗಳು. ಕೆಲವು ಸಲ ಸತ್ವ ಅವರಲ್ಲಿ ಜಾಸ್ತಿ ಇರ್ಬೋದು, ಕೆಲವು ಸಲ ರಜಸ್ಸು ಜಾಸ್ತಿ ಆಗಿರ್ಬೋದು, ಕೆಲವು ಸಲ ತಮಸ್ಸು ಜಾಸ್ತಿ ಆಗಿರ್ಬೋದು, ಮತ್ತೆ ಮಾರನೇ ದಿನ ಮತ್ತೇನೋ ಆಗಿರುತ್ತೆ, ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಬೇರೆ ಏನೋ ಗುಣ ಮೇಲೆ ಬಂದಿರುತ್ತೆ. ಅದೆಲ್ಲವೂ ವಿಕಾರವಾಗೋದು, ಬದಲಾಗ್ತಾ ಇರುವಂಥದ್ದು. ಆದ್ದರಿಂದ ಅದನ್ನು ಹಿಡ್ಕೊಂಡು ಹೋಗಬಾರ್ದು. ಸರ್ವಾತ್ಮ ಭಾವ ಅಂತ ಹೇಳುವಾಗ ಎಲ್ಲರಲ್ಲೂ ಆ ಚೈತನ್ಯ ಶಕ್ತಿಯನ್ನು ಗುರುತಿಸಬೇಕು ನಾವು ಅನ್ನೋದನ್ನು ಈ ಶ್ಲೋಕ ಹೇಳ್ಕೊಡುತ್ತೆ. ನನ್ನ ಅವ್ಯಯ ಸ್ವರೂಪವನ್ನು ಅರಿಯರು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಅರ್ಥಕೊಂಡ್ರೆ ಜೀವನ ಸುಂದರ ಆಗ್ತಾ ಹೋಗುತ್ತೆ. ಸಾಧನೆಯಲ್ಲಿ ನಾವು ಮಾಡಬೇಕಾಗಿರೋದು 2 ಕೆಲಸ. ಯಾವಾಗಲೂ ಆನಂದವಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇನ್ನೊಂದು ಸರ್ವಾತ್ಮ ಭಾವವನ್ನು ಬೆಳೆಸ್ಕೊಳ್ಬೇಕು. ಎಲ್ಲರೂ ನನ್ನವರು ಅನ್ನೋದನ್ನು ಬೆಳೆಸ್ಕೊಳ್ಬೇಕು. ಅವ್ರು ಹೇಗಾದರೂ ಇರಲಿ, ಆ ಚೈತನ್ಯ ಶಕ್ತಿಯನ್ನು ನಾನು ಗುರುತಿಸ್ಲಿಕ್ಕಾಗೋದಾದರೆ ಅದು ಸರ್ವಾತ್ಮ ಭಾವ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವೂ ಬೇರೆ ಬೇರೆಯಾಗಿ ಕಾಣ್ತಾ ಇರೋದು ನಮಗೆ ಸತ್ವ, ರಜಸ್, ತಮೋ ಗುಣಗಳ ಬೇರೆ ಬೇರೆ ಕಾಂಬಿನೇಷನ್, ಪ್ರೊಪೋರ್ಷನಾಲಿಟಿಯಿಂದ. ಆ ಪ್ರೊಪೋರ್ಷನ್ ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆಯಾಗಿದೆ. ಆದ್ದರಿಂದ ಅದು ವಿಕಾರವಾಗಿ ಕಾಣುತ್ತೆ ಅಂತ ಭಗವಂತ ಹೇಳ್ತಾನೆ. ಆದಷ್ಟು ಆ ಚೈತನ್ಯವನ್ನು, ಅವ್ಯಯವಾದ ನನ್ನ ಸ್ವರೂಪವನ್ನು ಗುರುತಿಸು ಅಂತ ಗುರುದೇವ ಹೇಳ್ತಾನೆ. ಒಳ್ಳೆಯದು. ಅಲ್ಲಿಗೆ ನಿಲ್ಲಿಸಿರೋಣ. ಮತ್ತೆ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतं गमय.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.